ಎಲ್ಲರಿಗೂ ನಮಸ್ಕಾರ. ಭಾನುವಾರದ ಶುಭೋದಯ. ಇವತ್ತಿನ ಕಾರ್ಯಕ್ರಮಕ್ಕೆ ಏನು ವಿಶೇಷತೆ ಅಂತ ಹೇಳಿದ್ರೆ, ನಮ್ಮ ಗೋಪಾಲಕೃಷ್ಣ ಮೂರ್ತಿ ಅವರ ಹುಟ್ಟಿದ ದಿನ. ಜೊತೆಯಲ್ಲಿ ಇವತ್ತು ಸುಮಾರು 18 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡುವಂತಹ ಒಂದು ದಿನ. SLC ಮತ್ತೆ ಸೆಕೆಂಡ್ PUC ನಲ್ಲಿ ಮತ್ತೆ ಇಂಜಿನಿಯರಿಂಗ್ ನಲ್ಲಿ ಸಾಕಷ್ಟು ಅತ್ಯುತ್ತಮವಾದ ಅಂಕಗಳನ್ನು ಗಳಿಸಿ ಇವತ್ತು ಒಂದು ಪ್ರತಿಭೆಯನ್ನ ಅನ್ವೇಷಣೆಯನ್ನ ಮಾಡಿ ಆ ಪ್ರತಿಭೆಯನ್ನ ಗುರುತಿಸುವಂತಹ ದಿನ ಇವತ್ತು 10ನೇ ತಾರೀಕು 10ನೇ ತಿಂಗಳು 2020ರಲ್ಲಿ ಅರುಣ ಚೇತನ ಸಂಸ್ಥೆಯ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ನಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬೆಂಗಳೂರಿನ ಸೌತ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಿರುವಂತಹ ಮಂಜುನಾಥ್ ಬಾಬು ಅವರು ಈ ಕಾರ್ಯಕ್ರಮಕ್ಕೆ ಮಕ್ಕಳನ್ನ ಉದ್ದೇಶಿಸಿ ಮಾತಾಡಲಿಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ಅವರಿಗೆ ಹೃದಯಪೂರ್ವಕ ಒಂದು ಸ್ವಾಗತವನ್ನ ಕೇಳುತ್ತಾ ಸ್ಟೇಜ್ ಮೇಲೆ ಕರೀಲಿಕ್ಕೆ ಮಾಡ್ತೀವಿ. ಮಂಜುನಾಥ್ ಬಾಬು ಅವರು ACP ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಂತರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅರುಣ ಚೇತನ ಸಂಸ್ಥೆಯನ್ನು ನಡೆಸುತ್ತಿರುವಂತಹ ಹಿಂದೂ ಸೇವಾ ಪ್ರತಿಷ್ಠಾನದ ಪ್ರಮುಖರಾಗಿರುವಂತಹ ನಮ್ಮ ಸಂಘದ RSS ನ ಪ್ರಚಾರಕರಾದ ಸುರೇಶ್ ಗಾರ ಅವರು ಸಹ ಸ್ಟೇಜ್ ಮೇಲೆ ಬರಬೇಕು ಅಂತ ಹೇಳ್ತೀವಿ. ಸಮಾಜಕ್ಕಾಗಿ ನಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸಂಘವನ್ನ ಮತ್ತೆ ಸಮಾಜವನ್ನ ಮುನ್ನಡೆಸುತ್ತಿರುವಂತಹ ಸುರೇಶ್ ಅವರು ನಿಮ್ಮೆಲ್ಲರ ಜೊತೆ ಇರುವುದು ನಮ್ಮೆಲ್ಲರ ಪುಣ್ಯ. ಥ್ಯಾಂಕ್ ಯು ಸರ್. ಸೊ ಮಂಜುನಾಥ್ ಬಾಬು ಸರ್ ಅವರ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಡ್ಬೇಕು. ಆದ್ರೆ ಕಾರ್ಯಕ್ರಮವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ದೀಪವನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡ್ತೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಬಂದಿರುವಂತಹ ಮಂಜುನಾಥ್ ಬಾಬು ಸರ್ ಅವರು ಮತ್ತೆ ಸಂಘದ ಪ್ರಚಾರಕರಾದ ಸುರೇಶ್ ಗಾರಾಜಿ ಅವರು ದೀಪವನ್ನ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು. ಹಾಗೆ ದೀಪದ ಜೊತೆಯಲ್ಲಿ ಅರ್ಚನಾ ಅವರಿಗೆ ಒಂದು ನಮ್ಮ ಗೋಪಾಲಕೃಷ್ಣ ಮೂರ್ತಿಯವರ ಹುಟ್ಟಿದ ದಿನ ಗೋಪಾಲನಿಗೆ ಸಂಬಂಧಪಟ್ಟಂತ ಒಂದು ಹಾಡನ್ನ ಹಾಡುತ್ತಾರೆ. Bedu
ಅದ್ಭುತವಾದಂತಹ ಹಾಡನ್ನು ಹೇಳಿದ ಅರ್ಚನಾ ಅವರಿಗೆ ಧನ್ಯವಾದಗಳು. ಅರ್ಚನಾ ನಮ್ಮ ಸಂಘಟನೆಯಲ್ಲಿ ಟ್ರೆಷರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸುಮಾರು 6 ವರ್ಷದಿಂದ ನಮ್ಮ ಜೊತೆ ಸೇರಿಕೊಂಡು ಸಂಸಾರವನ್ನು ರೂಪಿಸಿಕೊಂಡು ಜೊತೆಯಲ್ಲಿ ಸಂಸಾರದ ಜೊತೆಗೆ ಸಮಾಜವನ್ನು ನಾವೇನಾದ್ರು ಮಾಡಬೇಕು ಅಂತ ಹೇಳಿ ನಮ್ಮ ಜೊತೆ ಕೈಗೊಳಿಸಿದ್ದಾರೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ಅಖಂಡ ಭಾರತ ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಶ್ರೀಧರ್ಜಿ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಒಂದು ಚಪ್ಪಾಳೆ ಮೂಲಕ ಶ್ರೀಧರ್ಜಿ ಅವರು ಅಖಂಡ ಭಾರತ ಒಂದು ಸಂಸ್ಥೆಯನ್ನ ಶುರು ಮಾಡಿ ಆ ಅಖಂಡ ಭಾರತದ ಮೂಲಕ ಸಾಕಷ್ಟು ಜನ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ಹೆಲ್ಪ್ ಈಚ್ ಅದರ್, ನಾವು ಒಬ್ಬರಿಗೆ ಏನಾದ್ರು ಸಹಾಯ ಮಾಡಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ. ಮತ್ತೆ ಪ್ರತಿಯೊಂದು ನಗರಗಳಲ್ಲಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ಈ ತರ ಸ್ವಯಂ ಸೇವಕರನ್ನ ಒಟ್ಟುಗೂಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನಂತರ ನಾನು ಮಂಜುನಾಥ್ ಸರ್ ಬಗ್ಗೆ ಹೇಳ್ಬೇಕು, ಮಂಜುನಾಥ್ ಬಾಬು ಸರ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ಪ್ರಸ್ತಾವನೆ ಮಾಡ್ತೀನಿ. ಈಗ ಒಂದು ಚಿಕ್ಕ ಡಿಸ್ಕಷನ್ ಕ್ಲಾಸ್ ಇಂಟ್ರಡಕ್ಷನ್ ಒಂದು ಇರುತ್ತೆ. ನಂತರ ನಾವು ಅರುಣ ಚೇತನ ಸಂಸ್ಥೆ ಏನ್ ಮಾಡ್ತಾ ಇದೆ ಬೆಂಗಳೂರಿನಲ್ಲಿ, ತಮಗೆಲ್ಲರಿಗೂ ಡಿಸ್ಕಷನ್ ಕ್ಲಾಸ್ ಬಗ್ಗೆ ಕೇಳಿದ್ದೀರಾ, ತುಂಬಾ ಜನ ಹೊಸಬರು ಬಂದಿದ್ದೀರಾ. ಆದ್ರೆ ಅರುಣ ಚೇತನ ಕಾರ್ಯ ಏನ್ ನಡೀತಾ ಇದೆ ಸಮಾಜದಲ್ಲಿ ಅನ್ನೋದನ್ನ ಒಂದು ಚಿಕ್ಕ ವಿಡಿಯೋ ರೆಡಿ ಇದೆಯಾ, ಒಂದು ಅರುಣ ರೆಡಿ ಇದೆಯಾ? ಸೊ ಮೊದಲನೇದಾಗಿ ಅರುಣ ಚೇತನ ಇಂದಲೇ ಶುರು ಮಾಡೋಣ. ಅರುಣ ಚೇತನ ಸಮಾಜದಲ್ಲಿ ಇವತ್ತು ಸಂಘದ ಒಂದು ಸಂಸ್ಥೆಯಾಗಿ ಸ್ಪೆಷಲ್ ಮಕ್ಕಳು ಏನಿರ್ತಾರೆ, ನಮಗೆ ಭಗವಂತ ಒಳ್ಳೆ ದೇಹವನ್ನ ಮತ್ತೆ ಒಳ್ಳೆ ಬುದ್ಧಿಯನ್ನ ಕೊಟ್ಟಿದ್ದಾನೆ. ಆದ್ರೆ ಭಗವಂತನ ಸೃಷ್ಟಿಯಲ್ಲಿ ಎಷ್ಟೋ ಒಂದು ವಿಕಲ್ಪಗಳಿರುತ್ತೆ. ಆ ವಿಕಲ್ಪಗಳಲ್ಲಿ ಮಕ್ಕಳಲ್ಲಿ ಬುದ್ಧಿಮಾಂದ್ಯತೆ ಇರುವಂತದ್ದು ಒಂದು ವಿಶೇಷತೆ ಇರುತ್ತೆ. ಆ ವಿಶೇಷ ಮಕ್ಕಳಿಗೋಸ್ಕರ ಒಂದು ವಿಶೇಷವಾದಂತಹ ಒಂದು ಶಾಲೆಯನ್ನ ಅರುಣ ಚೇತನ ನಡೆಸ್ಕೊಂಡು ಬರ್ತಾ ಇದೆ. ಸುಮಾರು 27 ವರ್ಷ, 32 ವರ್ಷದಿಂದ ಇದು ಬೆಂಗಳೂರಿನಲ್ಲಿ ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ವಿಶೇಷವಾದಂತಹ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ಆ ಮಕ್ಕಳನ್ನ ಹೇಗೆ ಪರಿಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ತುಣುಕಿದೆ, ದಯವಿಟ್ಟು ಪ್ಲೇ ಮಾಡಿ. पंडित दीनदयाल उपाध्याय हमारे देश के एक श्रेष्ठ मनीषी थे और अपने विकास की अवधारणाओं के बारे में भी काफी बुनियादी बातें अपने चिंतन के आधार पर समाज के सामने रखी थी। उन बातों को आधार मानते हुए जिन्होंने विभिन्न क्षेत्रों में बहुत अच्छे विकास के प्रयास किए हैं, उसका एक डॉक्यूमेंटेशन, उसका एक अभिलेखीकरण मंत्रालय, भारत सरकार का संस्कृति विभाग और भारतीय सामाजिक दायित्व संघ यानी इंडियन सोशल रिस्पॉन्सिबिलिटी नेटवर्क के माध्यम से आपके सम्मुख में ला रहे हैं। इसमें ये जो काम है पंडित दीनदयाल उपाध्याय जी के विचारों पर आधारित, उनके दिखाए गए मार्ग पर चलते हुए इन संस्थाओं ने जो भी किया है वो आपके सम्मुख आ रहा है। मुझे निश्चित रूप में लगता है कि इससे न केवल आपको प्रेरणा मिलेगी मगर एक दिशा का भी चेतना संस्था हिंदू सेवा प्रतिष्ठान का स्वैच्छिक धर्मार्थ संगठन है, जिसकी स्थापना 1980 में बेंगलुरु कर्नाटक में हुई। यहाँ धर्म, क्षेत्र, भाषा, जाति
लिंग के भेदभाव के बिना विकलांग बच्चों को प्रशिक्षित और उनका पुनर्वास किया जाता है, और वो भी निःशुल्क। 1987 में जब हमारा संस्था शुरू हुआ, सिर्फ 5 बच्चे से शुरू किया हमने। अभी तो सभी जगह सोसाइटी में जागरूक हुआ है। अभी इस बच्चों के बारे में जो दृष्टिकोण रहा है समाज का, वो बदल गया है और गवर्नमेंट भी सारी व्यवस्था की है और ब्यूरोक्रेसी में भी काफी बदलाव आया है। जो माता पिता अपने विकलांग बच्चों की वजह से खुद को मानसिक रूप से कमजोर समझते हैं, अरुणा क्षेत्र उनके बढ़ते तनाव को कम करने में भी अपनी अहम भूमिका निभाती है। पहले मुझे पता नहीं था कि बच्चा ऐसा स्थिति पे है करके, वो नॉर्मल स्कूल पे लगाई थी। उसके बाद मुझे वो लिखना पढ़ने में थोड़ा पीछे था और बात करने में बहुत पीछे था। उसके बाद मुझे पता चला, इधर डालने के बाद मुझे पता चला कि बच्चा डिसेबल, मुझे वो एक शब्द भी नहीं लिखा था। इधर आने के बाद बहुत कुछ वो कम्युनिकेशन आया, कम्युनिकेशन है, वो खुद भी बहुत अच्छा लिखना पढ़ना सीख गया है। वो 3 साल से बहुत 100% दे रहा है। वो पिछले साल तो वो 99% किया है, पूरा स्कूल पे पहुंचा है। अरुणा चेतना ने बोला, न केवल विशेष स्कूलों में शिक्षा और तकनीकी सहायता प्रदान की है, बल्कि कई वर्षों से सेरेब्रल पैल्सी, स्पिना बिफिडा, मस्कुलर डिस्ट्रॉफी, ऑटिज्म, डिसलेक्सिया, हियरिंग, विजुअल इम्पेयरमेंट, बिहेवियर और इमोशनल डिसऑर्डर से पीड़ित बच्चों की देखभाल, उनका उपचार और उनका पुनर्वास किया जाता है। Some children have balance will be poor. Some children they cannot be able to walk. They can't be able to see. Like these children also, for them also we are doing treatment. And some children they don't have head control, and they can't sit able to see. They can't crawl. They can't able to see for them. They can't able to stand and walk also. For them also we are doing treatment for the children. अरुणा चेतना में बच्चों के मौलिक अधिकार भी पूर्ण रूप से सुरक्षित है। यह संस्था केवल बेंगलुरु में ही नहीं, बल्कि आसपास के विभिन्न शहरों में अपना आउटरीच कार्यक्रम चला रही है। यह संस्था रूपी मठ के तीजावत श्री विश्वेश्वर तीर्थ स्वामी और चुचुना मठ के श्री निर्मलानंद स्वामी के मार्गदर्शन विशेष बच्चों को शिक्षा देने और इन्हें आत्मनिर्भर बनाने के लिए समर्पित। कई छात्रों को यहाँ से बाहर निकलकर रोजगार पाने में भी सफलता मिली। अरुणा चेतना ने विकलांग बच्चों और उनके सपनों के बीच कभी विकलांगता को नहीं आने दिया। यहाँ हर एक बच्चा इस संस्था के लिए एक सुनहरा भविष्य रखता है। हम इस संस्था के द्वारा किए जा रहे कार्य और इनके फैसले को
नमन करते हैं। आइए हम सभी से प्रेरणा लें और एक नया प्रगति पथ तैयार करें। ಮುಂದೆ ನುಗ್ಗೋದು ಹುಡುಗಿ ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ. ನಾನು ಸಮೀನಾ. ದುಡ್ಡಿಲ್ಲದೆ ಮನೆ ಪಾಠ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ವಿದ್ಯಾದಾನ, ಸಹ್ಯಾದ್ರಿಯಲ್ಲಿರುವ ಮಾದರಿ ಗುರುಗಳು ಇದೆ ಈ ಹೊತ್ತಿನ ವಿಶೇಷ. ಬಹಳ ಒಳ್ಳೆಯವರು ನಮ್ಮ ಮೇಷ್ಟ್ರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ ಅಂತಾರೆ. ಇದಕ್ಕೆ ಪೂರಕವಾಗುವಂತೆ ಸಹ್ಯಾದ್ರಿಯ ಗುರುಗಳೊಬ್ರು ದುಡ್ಡಿಲ್ಲದೆ ಮನೆ ಪಾಠ ಹೇಳ್ತಿದ್ದಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ 25 ವರ್ಷಗಳಿಂದ ಇದೇ ರೀತಿ ಉಚಿತ ಶಿಕ್ಷಣವನ್ನ ಬಡ ವಿದ್ಯಾರ್ಥಿಗಳಿಗೆ ಧಾರೆಯರಿತ್ತಾ ಬಂದಿದ್ದಾರೆ. ಇವರು ಭದ್ರಾವತಿಯ BS ಗೋಪಾಲಕೃಷ್ಣಮೂರ್ತಿ. ವಿದ್ಯೆಯನ್ನ ದಾನ ಮಾಡುತ್ತಿರುವ ಗುರು GK ಸರ್ ಎಂದೇ ಚಿರಪರಿಚಿತರು. ಇವರ ಶಿಷ್ಯರು ದೇಶ ವಿದೇಶಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಪ್ರಸ್ತುತ ರಾಯಚೂರಿನಲ್ಲಿ LIC ಆಫೀಸ್ನಲ್ಲಿ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಇವರು ಬಡ ಮತ್ತು ಕಲಿಯುವ ಆಸಕ್ತಿಯುಳ್ಳ ವಿದ್ಯಾರ್ಥಿಗಳನ್ನ ಒಂದುಗೂಡಿಸಿ ಶಿಕ್ಷಣವನ್ನ ನೀಡುತ್ತಿದ್ದಾರೆ. ಮೊದಲು ತಮ್ಮ ಮನೆಯ ಕಾರ್ ಶೆಡ್ ನಲ್ಲೇ ಮನೆ ಪಾಠವನ್ನ ಉಚಿತವಾಗಿ ಆರಂಭಿಸಿದ್ರು. ಒಂದೊಂದು ವರ್ಷ SSLC ಇಂದ ವಿಜ್ಞಾನದ ಪದವಿವರೆಗಿನ ವಿದ್ಯಾರ್ಥಿಗಳಿಗೆ ಬೋಧಿಸಿದ್ರು. ಬಳಿಕ ತಮ್ಮದೇ ಆದ ಶಿಷ್ಯ ಪಡೆಯನ್ನ ಹುಟ್ಟುಹಾಕಿದ್ರು. ಇದಕ್ಕೆ DC ಕ್ಲಾಸ್ ಎಂದು ನಾಮಕರಣ ಮಾಡಿದ್ರು. DC ಕ್ಲಾಸ್ ಅಂದ್ರೆ ಚರ್ಚಾಧಾರಿತ ತರಗತಿಗಳು ಎಂದೇ ಅರ್ಥ. ಇಲ್ಲಿನ ಬೋಧನೆ ಕೂಡ ಕೊಂಚ ಡಿಫ್ರೆಂಟ್. ಹಿರಿಯ ವಿದ್ಯಾರ್ಥಿಗಳೇ ಇಲ್ಲಿ ಕಿರಿಯ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡ್ತಾರೆ. ಅವರು ಕಲಿಯುವ ಪಾಠವನ್ನ ಕಿರಿಯ ವಿದ್ಯಾರ್ಥಿಗಳು ಅಷ್ಟೇ ಗಮನವಿಟ್ಟು ಕೇಳ್ತಾರೆ. Integration of d by is equal to integration of x square with respect to 2x and higher. The new integration of x square n x power n plus 1 divided by n plus 1. Then integration with respect to
ದಿಯೋ ಪ್ರತಿಫಲಗಳೇ ಇರ್ತದೆ ಏನ್ ಅದೇ ತರ ಇವಾಗ ಇಂಟಿಗ್ರೇಷನ್ ಆಫ್ ದಿಯೋ ಸೈನ್ಸ್ ಸಮಯದ ಅಭಾವ ಇರೋದ್ರಿಂದ ಮತ್ತೆ ಮಂಜುನಾಥ್ ಸರ್ ಅವರಿಗೆ ಸಾಕಷ್ಟು ಕರೆಗಳು ಬರ್ತಾ ಇದೆ. ಅವರು ಲಾ ಅಂಡ್ ಆರ್ಡರ್ ACP ಬೆಂಗಳೂರು ಅವರಿಗೆ. ಸೊ ಹಾಗಾಗಿ ಸಾಕಷ್ಟು ಕೆಲಸಗಳಿರುತ್ತೆ. ಹಾಗಾಗಿ ವಿಡಿಯೋನ ಹೀಗೆ ಮುಂದೆ ಮುಂದುವರಿಸಿ ಈಗ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೇವೆ. ಕಾರ್ಯಕ್ರಮ ಶುರು ಆಗೋದಕ್ಕಿಂತ ಮುಂಚೆ ನಾವು ಮಾತು ಕೇಳ್ತೀವಿ. ಮಂಜುನಾಥ್ ಸರ್ ಬಗ್ಗೆ ನಾನು ಚಿಕ್ಕ ಇಂಟ್ರೊಡಕ್ಷನ್ ಕೊಡ್ತೀನಿ ಅಂತ. ಮಂಜುನಾಥ್ ಬಾಬು ಸರ್ ಅವರ ನಮ್ಮ ಪರಿಚಯ ಹೇಗಾಯಿತು ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಒಂದು ತಿಂಗಳ ಮುಂಚೆ ಸುಮಾರು ಆಗಸ್ಟ್ ಎಂಡ್ನಲ್ಲಿ ಒಂದು ಸಮಾಜದಲ್ಲಿ ಒಂದು ಸಮಸ್ಯೆ ಉದ್ಭವಿಸಿತ್ತು. ಅದು ಏನಂತ ಹೇಳಿದ್ರೆ, ಒಬ್ಬ ಬಿಲ್ಡರ್ ಹಣವನ್ನು ತಗೊಂಡು ಮನೆ ಕೊಟ್ಟಿರಲಿಲ್ಲ. ಸಮಾಜದಲ್ಲಿ ಇವತ್ತಿನ ದಿನ ಎಲ್ಲ ಇಂಜಿನಿಯರ್ಸ್ ಆಗುವಂತ ಮಕ್ಕಳಿದ್ದೀರಾ, ಡಾಕ್ಟರ್ ಆಗುವಂತ ಮಕ್ಕಳಿದ್ದೀರಾ, ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ಒಂದು ಆಸೆ ಇಟ್ಕೊಂಡಿರುವಂತ ಮಕ್ಕಳಿದ್ದೀರಾ, ಯಾವುದೇ ಒಂದು ಕೆಲಸ ತಗೊಂಡು ಒಬ್ಬ ಆನೆಸ್ಟ್ ಆಫೀಸರ್ ಆಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಮಂಜುನಾಥ್ ಸರ್ ಅವರು ನಿದರ್ಶನ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಅತಿ ದೊಡ್ಡ ಬಿಲ್ಡರ್ ಮೋಸ ಮಾಡಿರೋ ವಿಷಯ ತಿಳ್ಕೊಂಡಾಗ ಅವ್ರು ಮೊದಲೇ ನಮಗೆ ಸಜೆಷನ್ ಕೊಟ್ಟಿದ್ದು ಅಂತ ಹೇಳಿದ್ರೆ, ಮೊದಲನೇದು ನೀವು ಕಾನೂನು ಪ್ರಕಾರ ಏನು ರೀತಿ ಮಾಡಬೇಕು ಅದನ್ನು ನಿಮಗೆ FIR ಫೈಲ್ ಮಾಡಿ ಸಜೆಷನ್ ಕೊಟ್ಟರು. ನಂತರ ಈ ಒಂದು ಕಾರ್ಯದಲ್ಲಿ ಸುಮಾರು 3,000 ಜನ ಮನೆ ಸಿಗುವಂತಹ ಒಂದು ಕಾರ್ಯಕ್ಕೆ ಅವರು ಅಡಿಗಲ್ಲನ್ನ ಹಾಕಿದ್ರು ಅಂತ ಹೇಳಿದ್ರೆ ಮಾಡಬಹುದು. ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿದೆ ಯಾವ ರೀತಿ ನಮ್ಮ ಸಮಾಜ ಇದೆ ಅನ್ನೋದು. ಅಂತದ್ರಲ್ಲಿ ಒಬ್ಬ ದಕ್ಷ ಆಡಳಿತಗಾರ ಹೇಗಿರ್ಬೇಕು ಅನ್ನೋದಕ್ಕೆ ನಮ್ಮ ಮಂಜುನಾಥ್ ಗೌರಸರಲ್ಲಿ ದರ್ಶನ. ಇಂತಹ ಆದರ್ಶ ಇನ್ಸ್ಪೆಕ್ಟರ್ಗಳಾಗಬೇಕು ನೀವುಗಳೆಲ್ಲ. ಯಾಕಂದ್ರೆ ಇವತ್ತು ನೀವೆಲ್ಲ ಸೆಕೆಂಡ್ PUC ಓದಿದ್ದೀರಾ, ಇಂಜಿನಿಯರಿಂಗ್ ಓದಿದ್ದೀರಾ, ಅಥವಾ ನಿಮ್ಮಲ್ಲಿ ಯಾರಾದ್ರೂ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತಂದ್ರೆ ನಾವು ಹೇಗೆ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅನ್ನೋದಕ್ಕೆ ಅವರು ಒಂದು ನಿದರ್ಶನ. ಸೊ ಇವತ್ತು ನಿನ್ನೆ ಒಂದು ಪ್ರೆಸ್ ರಿಲೀಸ್ ಆಗಿದೆ. ಆ ಪ್ರೆಸ್ ರಿಲೀಸ್ ಇವತ್ತು ಪೇಪರ್ ಎಲ್ಲ ಬಂದಿರುತ್ತೆ. ಸ್ವಾಮಿ ಫಂಡ್ ಅನ್ನೋ ಒಂದು ಸ್ವಾಮಿ ಫಂಡ್ ಈ ಪ್ರಾಜೆಕ್ಟ್ ಸಿಕ್ಕಿದೆ ಅಂತ. ಆ ಪ್ರಾಜೆಕ್ಟ್ ಗೆ ಸಿಗೋದಕ್ಕೆ ಕಾರಣಕರ್ತರು ಮತ್ತೆ ಒಂದು ಅಡಿಗಲ್ ಆಗೋದಕ್ಕೆ ಸ್ಟೇಜ್ ಮೇಲೆ ಇರುವಂತಹ ಪ್ರಮುಖರು ಕಾರಣ. ಸೊ ಹಾಗಾಗಿ ಅವರ ಒಂದು ಕಾಣಿಕೆ ಸಮಾಜಕ್ಕೆ ಏನಿದೆ ಅದು ಯಾವಾಗಲೂ ಸಹ ಸದು ನೆನಪಾಗಿರುತ್ತೆ. ಹಾಗೆ ಇದೇ ರೀತಿಯಲ್ಲಿ ನೀವು ಸಹ ಮುಂದೆ ಒಬ್ಬ ಒಳ್ಳೆ ದಕ್ಷ ಅಧಿಕಾರಿಗಳಾಗಬೇಕು. ಮತ್ತೆ ಸರ್ ಅವರ ಮಾರ್ಗದರ್ಶನ ನಿಮಗೆ ಸಿಗಲಿ ಅಂತ ಹೇಳಿ ನಾವು ಮಂಜುನಾಥ್ ಬಾಬು ಸರ್ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸರ್, ನಮ್ಮ ಒಂದು 18 ಜನ ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಅನ್ನ ನಿಮ್ಮ ಕೈ ಮೂಲಕ ನಿಮ್ಮ ಅವೇ ಹಸ್ತದಿಂದ ಕೊಟ್ಟು ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ಅವರು ತುಂಬಾ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಸಹ ಇದು ಆಗಲೇ 4-5 ಕಾಲ್ ಬಂದಿದೆ. ಆದ್ರೂ ಸಹ ಇಲ್ಲ, ನಾನು ಬರ್ತೀನಪ್ಪ, ಈ ಒಂದು ಒಳ್ಳೆ ಕಾರ್ಯಕ್ಕೆ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಕಾರ್ಯಕ್ಕೆ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಿಮ್ಮೆಲ್ಲರ ಜೊತೆ ನಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿರುತ್ತಾರೆ ಮತ್ತು ಮಾರ್ಗದರ್ಶನ ಕೊಡುತ್ತಾರೆ. ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸುರೇಶ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅರ್ಧ ಗಂಟೆನೂ ಸಾಕಾಗಲ್ಲ, ಅರ್ಧ ದಿನನೂ ಸಾಕಾಗಲ್ಲ. ಯಾಕೆಂತಂದ್ರೆ ನಾವು ಸೇರಿರೋದಕ್ಕೆ ನಾವು ಒಳ್ಳೆ ಜೀವನದಲ್ಲಿ ಏನೋ ಹೋಗ್ಬೇಕು, ಮತ್ತೆ ಒಳ್ಳೆ ಓದ್ಬೇಕು, ವಿದ್ಯಾಭ್ಯಾಸ ಮಾಡ್ಬೇಕು, ನಮ್ಮ ತಂದೆ ತಾಯಿಯನ್ನ ನೋಡ್ಕೋಬೇಕು, ಮಧ್ಯಾಹ್ನ 8 ಮಕ್ಕಳನ್ನ ನೋಡ್ಕೋಬೇಕು, ಅವ್ರ ಮಕ್ಕಳನ್ನ ನೋಡ್ಕೋಬೇಕು, ಅವ್ರ ಮಕ್ಕಳನ್ನ ನೋಡ್ಕೋಬೇಕು, ಈ ಒಂದು ಆಸೆಗಳು. ಆದ್ರೆ ಸಮಾಜದಲ್ಲಿ ಕೆಲವು ವ್ಯಕ್ತಿಗಳಿರ್ತಾರೆ, ಅವರು ತಮ್ಮ ಜೀವನವನ್ನ ಕಂಪ್ಲೀಟ್ ಸಮಾಜಕ್ಕಾಗಿ ಮುಡುಪಾಗಿರುವಂತಹ ಕೆಲವು ಆದರ್ಶ ಜನ ಇರ್ತಾರೆ. ಅಂತವರಲ್ಲಿ ನಮ್ಮ ಸುರೇಶ್ ಗಾರ ಅವರು 20 ವರ್ಷದಿಂದ ಸುಮಾರು ಸಂಘದ ಪ್ರಚಾರಕರಾಗಿ ಸಾಕಷ್ಟು ಸೇವಾ ಸಂಸ್ಥೆಗಳಲ್ಲಿ ಅರುಣಾಚಲ ಆಗ್ಬೋದು, ನೆಲೆ ಆಗ್ಬೋದು, ಹೀಗೆ ನಾನು ನೋಡಿರೋ ಹಾಗೆ ನನ್ನ ಪರಿಚಯ ಆದಂತೆ 2 ಸಂಸ್ಥೆ ಮತ್ತೆ ಹಿಂದೂ ಸೇವಾ ಪ್ರತಿಷ್ಠಾನ, ಹೀಗೆ ಸಾಕಷ್ಟು ಸಂಘ ಸಂಸ್ಥೆಗಳನ್ನ ಮುನ್ನಡೆಸಿಕೊಂಡು ಇವಾಗ ಅರುಣಾಚಲ ಒಂದು ವಿಡಿಯೋ ನೋಡಿದ್ರು. ಆ ವಿಡಿಯೋ ಅಷ್ಟೊಂದು 28 ವರ್ಷ 32 ವರ್ಷದಿಂದ ಈ ಸಂಸ್ಥೆ ನಡೆಯೋದಕ್ಕೆ ಸುರೇಶ್ ಮತ್ತು ಸುರೇಶ್ ಅಂತಹ ಎಷ್ಟೋ ಜನ ಪ್ರಚಾರಕರು ಜೀವನವನ್ನ ತಮ್ಮ ಸಮಾಜಕ್ಕಾಗಿ ಮುಡುಪಾಗಿರ್ತಾರೆ. ಅಂತಹ ಜೀವನವನ್ನೇ ಮುಡುಪಾಗಿರುವಂತಹ ಪ್ರಚಾರಕರಲ್ಲಿ ನಮ್ಮ ಸುರೇಶ್ ಅವರು ಒಬ್ರು. ಅವರ ಒಂದು ಜೀವನ ಗಾಥೆನೇ ಒಂದು ದೊಡ್ಡ ಪುಸ್ತಕ ಮಾಡಬಹುದು. ಅಂತಹ ಒಂದು ಜೀವನವನ್ನ ಅವರು ಅನುಭವಿಸಿರ್ತಾರೆ.
ಸೊ ಅದನ್ನ ನಾವು ಸುರೇಶ್ ಅವರ ಬಾಯಿ ಮಾತಲ್ಲೇ ಕೇಳೋಣ. ಮಕ್ಕಳಿಗೆ ಹೇಗೆ ಮಾರ್ಗದರ್ಶನ ಕೊಡಬೇಕು ಅನ್ನೋದು ಸುರೇಶ್ ಅವರೇ ಮಾತಾಡ್ತಾರೆ. ನಂತರ ಸಮಯದ ಅಭಾವ ಇರೋದ್ರಿಂದ ಫಸ್ಟ್ ನಾನು ನಮ್ಮ ಮಂಜುನಾಥ್ ಸರ್ ಬಾಬು ಅವರು ಒಂದಷ್ಟು ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನ ವಿತರಣೆ ಮಾಡಿ ನಂತರ ಮಕ್ಕಳಿಗೆ ಮಾರ್ಗದರ್ಶನ ಕೊಡಬೇಕು. ನಂತರ ನಾವು ಕಾರ್ಯಕ್ರಮವನ್ನು ಕಂಟಿನ್ಯೂ ಮಾಡಿ. ಯಾಕಂದ್ರೆ ಸಾಕಷ್ಟು ಬಿಡುವಿಲ್ಲದ ಸಮಯ, ಯೂನಿಫಾರ್ಮ್ ಅಲ್ಲಿ ಬಂದಿದ್ದಾರೆ, ಎಷ್ಟು ಕಾಲ್ಗಳು ಬರ್ತಾ ಇದೆ. ಹಾಗಾಗಿ ಅವರ ಸಮಯವನ್ನ ನಾವು ಜಾಸ್ತಿ ತಗೊಳ್ಬೇಕ. ಮಕ್ಕಳಿಗೆ ಮಕ್ಕಳೆಲ್ಲ ಬಂದಿದ್ದೀರಾ ಅಲ್ವಾ? 15 ಜನ ಬಂದಿದ್ದೀರಾ ಅಲ್ವಾ? ಕವಿತಾ ಕೃಷ್ಣ, ಕವಿತಾ ಕೃಷ್ಣ ಬಿಕಾಮ್ ಸ್ಟೂಡೆಂಟ್. ಕವಿತಾ ಕೃಷ್ಣನಿಗೆ ನಾವು ಸುಮಾರು 3 ವರ್ಷದಿಂದ ಸೆಕೆಂಡ್ ಪಿಯುಸಿಯಿಂದ ನಾವು ಹೋಗ್ತಾ ಇದ್ದೇವೆ. ಬಿಕಾಮ್ ನಲ್ಲಿ 6 ಸೆಮಿಸ್ಟರ್ ಹೋಗ್ತಾ ಇದ್ದಾರೆ. ಇನ್ಕಮ್ ಟ್ಯಾಕ್ಸ್ ಅಲ್ಲಿ 100 ಔಟ್ ಆಫ್ 100, ಮತ್ತೆ ಕಾಸ್ಟಿಂಗ್ ಅಲ್ಲಿ 100 ಔಟ್ ಆಫ್ 100, ಓವರ್ 92% ಹೋಗ್ತಾ ಇದ್ದಾರೆ. ಅವರ ತಂದೆ ಬಂದು ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಂದಿದ್ದಾರೆ ಸರ್ ಅವ್ರ ತಂದೆ ಅವರು. ಬಡತನದಲ್ಲಿ ಇದು ಸಹ 100ಕ್ಕೆ 100 ತೆಗಿಬೇಕು ಅನ್ನೋ ಒಂದು ಮನೋಭಾವನೆ ಇದೆಯಲ್ಲ, ಎಚ್ಚರಿಕೆ ಇದೆಯಲ್ಲ, ಅದಕ್ಕೆ ಪಡೆ ಅದು ನಮ್ಮ ಧ್ಯೇಯ ಆಗಿರುತ್ತೆ. 100ಕ್ಕೆ 100 ತೆಗೆದುವಂತಹ ಕವಿತಾ ಕೃಷ್ಣ ನಮಗೆ ನಮ್ಮ ಕಡೆಯಿಂದ ಒಂದು ಹರ್ಷಿತಾ ಕೂಡ ಸೆಕೆಂಡ್ ಪಿಯುಸಿ ಈ ವರ್ಷ ಕಂಪ್ಲೀಟ್ ಆಗಿರೋದು. 96.5%, ಕಂಪ್ಯೂಟರ್ 99, ಅಕೌಂಟೆನ್ಸಿ 98. ಮೊದಲನೇ ಸ್ಟೂಡೆಂಟ್ ಆಗಿ 1% ಹೋಗ್ತಾರೆ. ಸೊ ಯಾವ ಹಳೆ ಮಕ್ಕಳು ಇದ್ರೆ ಅವ್ರಿಗೆ ಪುಸ್ತಕ ಕೊಡ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ಪುಸ್ತಕ ಹೋಗಿದೆ. ಹೊಸ ಮಕ್ಕಳು ಈ ವರ್ಷ ಅಡಿಷನ್ ಆಗ್ತಾ ಇದ್ದಾರೆ. ನಮಗೆ ಒಂದು ಮಾರ್ಗದರ್ಶನ ಮಾಡ್ತಾರೆ. ಕಂಗ್ರಾಚುಲೇಷನ್ ಅಮ್ಮ. ಇದೇ ತರ 96% ಇದೆ. ಗಗನ ಬಂದಿದ್ರಮ್ಮ, ಗಗನ 80, SLC ನಲ್ಲಿ 85%, ಕನ್ನಡ 118, ಇಂಗ್ಲಿಷ್ 93, ಮತ್ತೆ ಸೋಷಿಯಲ್ ಸೈನ್ಸ್ ಚೆನ್ನಾಗಿ ಓದ್ಬೇಕಾ? ಅಪರ್ಣ ಬಂದಿದ್ದಾರೆ ಸಮ. ಅಪರ್ಣ 83%, ಬಿಸಿನೆಸ್ ಸ್ಟಡೀಸ್ 94, ಕಂಪ್ಯೂಟರ್ ಸೈನ್ಸ್ 92. Ganasri second PUC 91%, business studies 100 out of 100, accountancy 95 out of 100, computer science 93 out of 100. ಚೆನ್ನಾಗಿ ಓದ್ತಿದ್ದೀರಾ? ಆಕಾಶ್ ಬಂದಿದ್ದೀರಾ? ಆಕಾಶ್ ಸೆಕೆಂಡ್ PUC 86, computer science 97 out of 100, mathematics 94 out of 100. Right. ಈಗ ಕಂಟಿನ್ಯೂ ಮಾಡಬೇಕು. ಇದು 3ನೇ ವರ್ಷ. ಈಗ ಇನ್ನೊಂದು ಸರ್ ಅವರಿಗೆ ಟೈಮ್ ಇದಾಗಿರೋದ್ರಿಂದ ಇನ್ನೊಂದು ಪುಸ್ತಕ ಲ್ಯಾಪ್ಟಾಪ್ ಇನ್ಸ್ಟಿಟ್ಯೂಷನ್ ಇದೆ. ಒಬ್ಬರು US ಇಂದ ಲ್ಯಾಪ್ಟಾಪ್ ಕಳಿಸ್ಕೊಡ್ತಾರೆ. ಅವರು ಮೇಡಮ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಯಾರಲ್ಲಿ ಅಂತಹ ಒಬ್ಬ ವ್ಯಕ್ತಿ ಇದ್ರೆ ಲ್ಯಾಪ್ಟಾಪ್ ಗಣೇಶ್ ಬಂದಿದ್ದಾರೆ. ಗಣೇಶ್ ಲ್ಯಾಪ್ಟಾಪ್ ಯಾವುದು ಇನ್ಫಾರ್ಮೇಶನ್ ಗಣೇಶ್ ಬಗ್ಗೆ ಹೇಳ್ಬೇಕು ಅಂತ ಬೆಳಗ್ಗೆ ಪೇಪರ್ ಅನ್ನ
ದುಡಿಮೆಯನ್ನು ಮಾಡ್ಕೊಂಡು ಮನೆಗೂ ಸಪೋರ್ಟ್ ಮಾಡ್ಕೊಂಡು ಇಂಜಿನಿಯರಿಂಗ್ ಡಿಪ್ಲೊಮಾ ಬೇಗ ಕಟ್ಟೋದ್ರಿಂದ 40 ಜನ ಮಕ್ಕಳು ಆನ್ಲೈನ್ ಉಳಿದ 20 ಜನ ಮಕ್ಕಳು ಇರುತ್ತಾರೆ. ಸೊ ಅಂತ ಪ್ರತಿಭೆ ಗಣೇಶ್ ಅವರು ದಯವಿಟ್ಟು ನೀವು ಸಹ ಲ್ಯಾಪ್ಟಾಪ್ ನ ಉಪಯೋಗಿಸಿ ನಂತರ ನಿಮ್ಮ ಇಂಜಿನಿಯರಿಂಗ್ ಆದ್ಮೇಲೆ ಮತ್ತೆ ಇನ್ನೊಂದು ಮಕ್ಕಳನ್ನ ಆಶೀರ್ವಾದ ಕೊಡೋದು. ಇನ್ನೊಂದೇನು ಯುಕ್ತಿ ಯುಕ್ತಿ ಮನೀಷಾ ಸೆಕೆಂಡ್ PUC ಕಂಪ್ಲೀಟ್ ಆಗಿರೋದು 84%, ಕಂಪ್ಯೂಟರ್ ಸೈನ್ಸ್ 96 out of 100, ಅಕೌಂಟೆನ್ಸಿ 92, ಬಿಸಿನೆಸ್ ಸ್ಟಡೀಸ್ 91. ಚೆನ್ನಾಗಿ ಓದಬೇಕು. ಕಂಟಿನ್ಯೂ ಮಾಡಿ ಮಕ್ಕಳು. ಯಾರು ಒಳ್ಳೆ ಅಂಕಗಳನ್ನ ತಗೊಂಡಿದ್ರೆ ಹೀಗೆ ಕಂಟಿನ್ಯೂ ಮಾಡಿದ್ರೆ ಇವತ್ತು ಎಷ್ಟೋ ಜನ ರಿಪೀಟ್ ಸ್ಟೂಡೆಂಟ್ಸ್ ಇದ್ದೀರಾ, ಅವರೆಲ್ಲ ಒಂದು ಇದು ಮಾಡ್ಕೋಬೇಕು. ಇನ್ನೊಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ ಒಬ್ಬ ಇದ್ದಾರೆ, ಪವನ್. ಸೊ ಪವನ್ ಅವ್ರ ತಂದೆ ಕೂಡ ಬಂದಿದ್ದಾರೆ. ಕೋವಿಡ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಅವರ ತಂದೆಯ ಒಂದು ನಿದರ್ಶನ. ಯಾಕೆಂದ್ರೆ ಫೈನಲ್ ಇಯರ್ ಸರ್ 85% ಇಂಜಿನಿಯರಿಂಗ್ ಅಲ್ಲಿ ಎಕ್ಸಲೆಂಟ್ ತೆಲಂಗಾಣದಲ್ಲಿ ಹೋಗ್ತಾ ಇದ್ದಾರೆ. ಫೈನಲ್ ಇಯರ್ पूजा मेरा पूजा मेरा सेकंड PUC 85 रिजल्ट वेट ಮಾಡ್ತಾರೆ. 2 ವರ್ಷದಿಂದ ಅಶ್ವಿನಿ ಪೂಜಾ ತಂಗಿ ಇಬ್ರು ಅಕ್ಕ ತಂಗಿ ಎಕ್ಸಲೆಂಟ್ ಇರ್ತಾರಲ್ಲ ಅಕಾಡೆಮಿಕ್ಸ್ 96.5% ಇನ್ ಕಂಪ್ಲೀಟ್. ಎಸ್ಎಸ್ಸಿ ಕೂಡ 96% ಇದ್ದಾರೆ. ಫಿಸಿಕ್ಸ್ 100 out of 100, ಮ್ಯಾಥ್ಸ್ 100 out of 100, ಕೆಮಿಸ್ಟ್ರಿ 98, ಹಿಂದಿ 99 out of 100. ನಮ್ಮ ಡಿಸ್ಕಷನ್ ಕ್ಲಾಸ್ ಒಂದು ಆಶ್ಚರ್ಯ ಅಂತ ಹೇಳಿದ್ರೆ ಗೊತ್ತಿಲ್ಲ, ಬಟ್ ನಾನು ಸುಮಾರು 45 ವರ್ಷದಿಂದ ಈ ಸಂಘಟನೆ ನಡ್ಕೊಂಡು ಬರ್ತಾ ಇದೆ. ನಂತರ ಅವರ ವಿಧಾನದ ನಾವು ವಿದ್ಯಾರ್ಥಿಗಳ ಪ್ರತಿಯೊಬ್ಬ ಸ್ಟೂಡೆಂಟ್ 100 out of 100 ಎಕ್ಸಲೆಂಟ್ ರಿಸಲ್ಟ್. ಅದು ತುಂಬಾ ಖುಷಿ ಪಡುತ್ತೆ. ಇವತ್ತು ನಮ್ಮ DK ಸರ್ ಅವರ ತಮ್ಮ ಕೂಡ ಬಂದಿದ್ದಾರೆ, ರಾಣಿ ಅಂಕಲ್ ಅವರು ಇಲ್ಲೇ ಇದ್ದಾರೆ. ಯಾವಾಗ ಹೇಳ್ತಾರೆ ನಾನು ಇಂಜಿನಿಯರಿಂಗ್ ಕೆಲಸ ಮಾಡ್ತೀನಿ ಅಂತ ತುಳುಗಳು ಹಾಗೇನೆ ನಾನು ಇಂಜಿನಿಯರಿಂಗ್ ಅಷ್ಟೇ ಈ ಪುಸ್ತಕವನ್ನ ಮಾಡ್ಬೇಕಾದ್ರೆ ಅವರು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಆ ಒಂದು ಸಹಾಯಕಾರರಿಗೆ ಪುಸ್ತಕವನ್ನು ಮಾಡ್ಬೇಕಾದ್ರೆ ಆ ಎಡಿಟಿಂಗ್ ಮಾಡ್ಬೇಕಾದ್ರೆ ಸಹಾಯ ಮಾಡಿ. ಯಾವಾಗ ನಾನು ಹಿಂದೆ ಇರ್ತೀನಿ ಅಂತ ಹೇಳಿ ನೀವು ಸಹ ಸ್ಟೇಜ್ ಮೇಲೆ ಕೂತಿದ್ದಾರೆ, ನಾನು ಸ್ಟೇಜ್ ಬರಲ್ಲ, ಎಲೆ ಮನೆ ಕಾಯ್ತಾರ ನಾನು ಇರ್ತೇನೆ. ನಮ್ಮ ಗುರುಗಳು ಹಾಗೆ 45 ವರ್ಷ ಮಾಡಿದ ಸೇವೆಗಳ ಯಾರು ಸಹ ಮುಂದೆ ಬಂದು ನಾನು ಮಾಡ್ತೀನಿ ಅಂತ ಹೇಳ್ಕೊಟ್ಟಿಲ್ಲ. ಈಗಲೂ ಸಹ ಅಣ್ಣನ ಹಾಗೆ ನಮ್ಮ ಮಾಡ್ತಾ ಇದ್ದಾರೆ. ಮತ್ತು ಅವರು ಆನಿವರ್ಸರಿ ಕೂಡ 29ನೇ ವರ್ಷ ಆನಿವರ್ಸರಿ ಅದು ಸಹ ಇವತ್ತು ನನ್ನ ಅಮ್ಮನ ಕಾರ್ಯಕ್ರಮ ಅಣ್ಣನ ಕಾರ್ಯಕ್ರಮ ಬರ್ತೀನಿ ಅಂತ ಹೇಳಿ ಬಂದಿದ್ದಾರೆ. ಅದು ಹಣೆಯನ್ನು ಸಹ ಸಮಯದ ಅಭಾವ ಇರುತ್ತೆ. ಮಂಜುನಾಥ್ ಸರ್ ಅವರಿಗೆ ಮಕ್ಕಳನ್ನು ಉದ್ದೇಶಿಸಿ ಮಾಡಬೇಕು. ಈ ಒಂದು ಅರುಣಚೇತನ ದಿವ್ಯಾಂಗ ಮಕ್ಕಳ ಶಾಲೆಯ ವತಿಯಿಂದ ಹಾಗೂ ಡಿಸ್ಕಷನ್ ಕ್ಲಾಸ್ ಅಸೋಸಿಯೇಷನ್ ವತಿಯಿಂದ ಈ ದಿನ ನಡೆಯುವಂತಹ ಒಂದು ವಿಶೇಷ ಕಾರ್ಯಕ್ರಮ. ವಿದ್ಯಾಭ್ಯಾಸದಲ್ಲಿ ಏನು 80 and above % ಇರುವಂತಹ ಹೆಣ್ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಗುರುತಿಸಿ ಅವರಿಗೆ ಒಂದು ಸಹಾಯಧನ ಒಂದು ಪ್ರೋತ್ಸಾಹಧನ ನೀಡುವುದರ ಮೂಲಕ ಲ್ಯಾಪ್ಟಾಪ್ ನೀಡುವುದರ ಮೂಲಕ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಧನಂಜಯ ಸರ್ ಅವರಿಗೆ
ಮೊದಲನೇದಾಗಿ ನಾನು ಧನ್ಯವಾದಗಳು. ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಸುರೇಶ್ ಜಿ ಅವರಿಗೆ ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಮತ್ತು ಅವರ ಪೋಷಕರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಾಗ ನಾನು ಧನಂಜಯ ಸರ್ ಹೇಳಿದೆ, ನಮ್ಮ ಪೊಲೀಸ್ ಅಧಿಕಾರಿಗಳು ಯಾವ ಸಮಯದಲ್ಲಿ ನಮಗೆ ಎಲ್ಲಿ ಕಾನೂನು ಗೊತ್ತಿಲ್ಲ, ನಾವು ಎಲ್ಲಿ ಕರ್ತವ್ಯ ಗೊತ್ತಿಲ್ಲ, 99% ನಾವು ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅದು 1% ನಮ್ಮ ಕೈಯಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿದ್ದೆ. ಟು ಬಿ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ನಿನ್ನೆ ರಾತ್ರಿ ಎಲ್ಲ ನೈಟ್ ರೌಂಡ್ ಮಾಡಿ ಬೆಳಿಗ್ಗೆ 6 ಗಂಟೆಗೆ ಬಂದು ಮನೆಗೆ ಸಾರಿಗೆ ಹೇಳಿದ್ದೆ. ನಾನು 10 ಗಂಟೆ ಅಂದ್ರೆ ನಾನು 5 ನಿಮಿಷ ಎಕ್ಸ್ಟ್ರಾ ಬಂದ್ಬಿಡ್ತೀನಿ ಸರ್. 1 ಗಂಟೆ 2 ಗಂಟೆ ಇವತ್ತು ನಿಜಾಗಿಲ್ಲ ಅಂತ ಪರವಾಗಿಲ್ಲ ಅಂತ ನನಗೆ ಬೇಕಲ್ಲ. ಇಂತಹ ಮಕ್ಕಳ ಜೊತೆಯಲ್ಲಿ ನಾವು ಬಂದು ನಮ್ಮಿಂದ ಒಂದು ಏನಾದ್ರು ಒಂದು 2 ಇಂಟರ್ವ್ಯೂ ಹೇಳಿದಾಗ ಅಲ್ಲಿ ನೆರೆದಿರ್ತಕ್ಕಂಥ ಮಕ್ಕಳು ಅದರಲ್ಲಿ ಯಾವ್ದಾದ್ರು ಒಂದನ್ನ ಪಾಲನೆ ಮಾಡಿ ಅವ್ರ ಜೀವನದಲ್ಲಿ ಸಾಧನೆ ಮಾಡಿದ್ರೆ ನಾವು ಈ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಸಾಕಾಗುತ್ತೆ ಅನ್ನೋ ಒಂದು ಭಾವನೆಯಿಂದ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬಂದೆ. ನನಗೆ ತುಂಬಾ ಸಂತೋಷ ಆಗಿದೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳುವಂತ ಜಾಸ್ತಿ ಮಾತಾಡುವುದಿಲ್ಲ. ಇಲ್ಲಿ ನೆಲೆಸಿರ್ತಕ್ಕಂಥ ಮಕ್ಕಳಲ್ಲಿ ನನ್ನ ಮನವಿ ಏನಪ್ಪಾ ಅಂದ್ರೆ, ಮೊದಲನೇದು ಪ್ರತಿಯೊಬ್ಬ ಮಕ್ಕಳು ಜೀವನದಲ್ಲಿ ಮೊದಲನೇದು ಶಿಸ್ತನ್ನು ಕಲಿತು. ಯಾವ ಸ್ಟೂಡೆಂಟ್ ತನ್ನ ಜೀವನದಲ್ಲಿ ಒಂದು ಶಿಸ್ತನ್ನು ರೂಢಿಸ್ಕೊಂತಾನೆ, ಡಿಸಿಪ್ಲಿನ್ ಅನ್ನು ರೂಢಿಸ್ಕೊಂತಾನೆ, ಆ ವಿದ್ಯಾರ್ಥಿ ಜೀವನದಲ್ಲಿ 100ಗೆ 100% ಏನ್ ಮಾರ್ಕ್ಸ್ ತೆಗೆದಿದ್ದೀರಿ ಅದೇ ರೀತಿ 100% ಜೀವನದಲ್ಲಿ ಸಾಧನೆ ಮಾಡ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಪ್ಪ ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಅಂತ ಒಂದು ಗಾದೆ ಇದೆ. ನೀವು ಮುಂದೆ ಏನಾಗ್ತೀರ ಅನ್ನೋದನ್ನ ಈಗಲೇ ತೋರಿಸ್ಕೊಡ್ತಾ ಇದ್ರಿ ಈ ಒಂದು ಪ್ರಪಂಚಕ್ಕೆ, ಈ ಒಂದು ಸಮಾಜಕ್ಕೆ. ದಯಮಾಡಿ ವಿದ್ಯಾರ್ಥಿಗಳಲ್ಲಿ ನಾನು ಹೇಳೋದೇನಪ್ಪ ಅಂದ್ರೆ, ಒಂದು ಶಿಸ್ತಿರ್ಬೇಕು, ಒಂದು ಡಿಸಿಪ್ಲಿನ್ ಸ್ಟಡಿ, ಡಿಸಿಪ್ಲಿನ್ ಲೈಫ್. ನಾನು ದಿನ ಬೆಳಿಗ್ಗೆ ಇಷ್ಟು ಗಂಟೆಗೆ ಎದ್ದೊಳ್ಬೇಕು ಅಂತ ಒಂದು ಟೈಮ್ ಟೇಬಲ್ ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಆ ಸಮಯಕ್ಕೆ ಎದ್ದೊಳ್ಬೇಕು. ನಾನು ಇವತ್ತು ಇಷ್ಟು ಏನು ವರ್ಕ್ ಮಾಡಬೇಕು, ಇಷ್ಟು ಸ್ಟಡಿ ಮಾಡಬೇಕು ಅಂತ ಒಂದು ಟೈಮ್ ಟೇಬಲ್ ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಆ ಒಂದು ಬೇಕಾಗದಂಗೆ ಅದನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಇವತ್ತು ರಾತ್ರಿ ಇಷ್ಟು ಗಂಟೆಗೆ ಮಲಗಬೇಕಪ್ಪ, ಇವತ್ತು ಇಷ್ಟು ಗಂಟೆಗೆ ನಾನು ಈ ಕೆಲಸ ಮಾಡಬೇಕು. ದಿಸ್ ಇಸ್ ಕಾಲ್ಡ್ ಡಿಸಿಪ್ಲಿನ್ ಟೈಮ್. ಇತ್ತೀಚಿನ ಶಾಲೆಗಳಲ್ಲಿ, ಇತ್ತೀಚಿನ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ, ಯಾವ ಮಕ್ಕಳನ್ನು ಸಹ ತಪ್ಪಿಕೊಳ್ಳಬೇಡಿ, ಬಹಳಷ್ಟು ಮಕ್ಕಳಿಗೆ ಡಿಸಿಪ್ಲಿನ್ ಇಲ್ಲ. ಬಹಳಷ್ಟು ಶಾಲೆಗಳಲ್ಲಿ PT ಟೀಚರ್ಸ್ ಇಲ್ಲ. ನಾವೆಲ್ಲ ಗೌರ್ಮೆಂಟ್ ಶಾಲೆಯಲ್ಲೇ ಓದೋರು, ನಮಗೆಲ್ಲ PT ಟೀಚರ್ ಕಂಡ್ರೆ ಭಯ. ಯಾಕಂದ್ರೆ ಬೆಳಿಗ್ಗೆ ಎದ್ಕೊಂಡೆ ಫಸ್ಟ್ ಕಾಲೇಜ್ ಒಳಗಡೆ, ಸ್ಕೂಲ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಾವು ಮೊದಲು ಬೆಳಿಗ್ಗೆ ಒಂದು ಪ್ರೇಯರ್ ಮಾಡಬೇಕು. ಪ್ರೇಯರ್ ಅಲ್ಲಿ ಎಲ್ಲ ಡಿಸಿಪ್ಲಿನ್ ಆಗಿ ನಿಂತ್ಕೋಬೇಕು, ಇನ್ ಟೈಮ್ಗೆ ಬರಬೇಕು, ಲೇಟ್ ಆಗಿ ಬಂದ್ರೆ ಪನಿಷ್ಮೆಂಟ್. ಎಲ್ಲಿ ಪನಿಷ್ಮೆಂಟ್ ಇದೆ, ಎಲ್ಲಿ ಡಿಸಿಪ್ಲಿನ್ ನಾವು ವೈಲೇಷನ್ ಮಾಡಿದಾಗ ನಮಗೆ ಶಿಕ್ಷೆ ಆಗುತ್ತೆ ಅಂತ ಗೊತ್ತಾದಾಗ ನಾವು ಆಟೋಮೆಟಿಕ್ಲಿ ಎಲ್ಲ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಈಗ ದುರಂತ ಏನಪ್ಪಾ ಅಂದ್ರೆ, ಟೀಚರ್ಸ್ ಯಾರ ಮಕ್ಕಳಿಗೂ ಪ್ರಶ್ನೆ ಮಾಡೋದಿಲ್ಲ. ಅಪ್ಪಿ ತಪ್ಪಿ ಅವ್ನು ಪ್ರಶ್ನೆ ಮಾಡಿ ಏನಾದ್ರು ಇದು ಮಾಡಿದ ನಮ್ಮ ಮೇಲೆ ಕಂಪ್ಲೇಂಟ್ ಬರಕ್ಕೆ ಶುರು ಮಾಡಿದ ಪೊಲೀಸ್. ಆ ಪರಿಸ್ಥಿತಿಗೆ ನಾವು ಬರ್ತಾ ಇದ್ದೀವಿ. ಇದು ದುರಂತ. ನಾವೆಲ್ಲ ಹೊಡ್ತಾ ಇದ್ದೀವಿ ಟೀಚರ್, ನಾವೆಲ್ಲ ಬಯಸ್ಕೊಂಡಿದ್ದೀವಿ. ಲೇಟ್ ಆಗಿ ಡಸ್ಟರ್ ತಗೊಂಡು ಇಲ್ಲಿ ಹೊಡಿಯೋದು ನಮ್ಗೆ ಟೀಚರ್ಸ್. ನಾವು ತಪ್ಪು ಮಾಡಿದ್ರೆ ನಾವು ಏನು ಹೋಮ್ವರ್ಕ್ ಕೊಟ್ಟಿದ್ದ ಈ ಟೈಮಿಗೆ ಮಾಡದೇ ಇದ್ರೆ ಈಗಲೂ ಸಹ ಆ ಟೀಚರ್ಸ್ ಗಳನ್ನ ನಾವು ಜ್ಞಾಪಿಸ್ಕೊಂಡ್ವಿ. ಇವತ್ತು ನಾವು ಈ ಸ್ಥಾನದಲ್ಲಿ ಇದ್ದೀವಿ ಅಂದ್ರೆ ನಮಗೆ ಮುಖ್ಯ ಕಾರಣಕರ್ತರು ಆ ಗುರು. ಆ ಗುರುಗಳನ್ನ ನಾವು ಯಾವತ್ತೂ ಮರಿಬಾರ್ದು, ನಮ್ಮ ಜೀವನದಲ್ಲಿ ಯಾವತ್ತೂ ಮರಿಬಾರ್ದು. ಇವತ್ತಿನ ಕಾರ್ಯಕ್ರಮಕ್ಕೆ ಕಾರಣಕರ್ತರು ನಮ್ಮ ಅಜ್ಜಿಕೆ ಸರ್. ಅವರು ಈಗ ನಮ್ಮ ಜೊತೆಲಿ ಇಲ್ಲ, ಆದ್ರೆ ಅವ್ರನ್ನ ನಾವು ನೆನೆಸ್ತಾ ಇದ್ದೀವಿ. ಕಾರಣ ಏನು? ಅವರು ನಮ್ಮಂತ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಹೀಗಾಗಿ ಬಹಳಷ್ಟು ಜನ ನಾವು ನೆನೆಸೋದಿಲ್ಲ, ಇಂತಹ ಸಾಧನ ನಾವು ನೆನೆಸ್ತೀವಿ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ? ನೀವು ಏನು ಇಲ್ಲಿ ವಿದ್ಯಾರ್ಥಿಗಳು ಬಂದಿರಿ, 100% ನೀವೆಲ್ಲ ನಿಮ್ಮ ಮುಖದಲ್ಲಿ, ನಿಮ್ಮ ಚಹರೆಯಲ್ಲಿ ಕಾಣ್ತಾ ಇದೆ, ಯು ಆರ್ ಆಲ್ ಡಿಸಿಪ್ಲಿನ್ ಸ್ಟೂಡೆಂಟ್ಸ್. ಅದು ಅಳವಡಿಸ್ಕೊಂಡಿದ್ದಕ್ಕೆ ಇವತ್ತು ನೀವು 100ಗೆ 100 ತೆಗೆದಿದ್ರಿ, 100ಗೆ 90 ತೆಗೆದಿದ್ರಿ, 80 ತೆಗಿತಾ ಇದ್ದೀರಿ. ಆ ಇದನ್ನ ದಯಮಾಡಿ ನೀವು ತೋರಿಸಿ. ಎರಡನೇದು ಸಮಯ ಪ್ರಜ್ಞೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಸಮಯ ಪ್ರಜ್ಞೆ ಇರ್ತದೆ. ಅವನು ಏನೇ ವ್ಯಕ್ತಿ ಆಗಿರ್ಬೋದು, ಅವನಿಗೆ ಸಮಾಜದಲ್ಲಿ ಏನೇ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಪೊಲೀಸ್ ಆಫೀಸರ್ ಆಗಿರ್ಬೋದು, ಒಬ್ಬ ಜಾಡಮಾಲೆ ಆಗಿರ್ಬೋದು, ಕಸ ಗುಡಿಸೋರು ಆಗಿರ್ಬೋದು, ಒಬ್ಬ ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಏನೇ ಯಾವುದೇ ವೃತ್ತಿ, ಅವನಿಗೆ ಸಮಯ ಪ್ರಜ್ಞೆ ಇರ್ತದೆ.
ಪ್ರತಿಯೊಬ್ಬ ವ್ಯಕ್ತಿಯ ಸಮಯಕ್ಕೆ ಬೆಲೆ ಇದೆ ಈ ಸಮಾಜದಲ್ಲಿ. ಈ ಒಂದು ಭೂಮಿ ಮೇಲೆ ಯಾವುದೇ ಎಂತದೇ ವ್ಯಕ್ತಿ ಆಗಿರ್ಬೋದು, ಅವನ ಸಮಯಕ್ಕೆ ಬೆಲೆ ಇದೆ. ತಾವು ಅದನ್ನು ರೂಢಿಸ್ಕೋಬೇಕು. ಈ ಒಂದು ಬೆಂಗಳೂರು ಸಿಟಿನಲ್ಲಿ ನಾನು 10 ಗಂಟೆ ಇರೋದ್ರೆ ಒಂದು 15 ನಿಮಿಷ ಡಿಫ್ರೆನ್ಸ್ ಆಗ್ಬೋದು ಬಂದಿದ್ದು. ಎಸ್ ಸಾರಿ, ನಮ್ಮ ಪೊಲೀಸ್ ಕೆಲಸ ಇದು. ನಮಗೆ ಈ ಇಂಟರಾಕ್ಷನ್ ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ಪೊಲೀಸ್ ಇಲಾಖೆಯಲ್ಲಿ ಈ 24/7 365 ಡೇಸ್ ಕೆಲಸ ಮಾಡುವಂತ ಇಲಾಖೆ ಅಂತೇಳಿ ನಾವು ಜಾಯ್ನ್ ಆಗಿದ್ವಿ. ನಮಗೆ ರಜೆಗಳಿಲ್ಲ, ಹಾಲಿಡೇ ಇಲ್ಲ, ಗೌರ್ಮೆಂಟ್ ಹಾಲಿಡೇ ಇಲ್ಲ, ಸೆಕೆಂಡ್ ಸಾಟರ್ಡೇ ಇಲ್ಲ, ಸಂಡೇ. ಎವ್ರಿ ಡೇ ಇಸ್ ವರ್ಕಿಂಗ್ ಡೇ. ರಾತ್ರಿ 12 ಗಂಟೆಗೆ ಕಾಲ್ ಬಂದು ಯೂನಿಫಾರ್ಮ್ ಹಾಕೊಂಡು ಬಿಕಾಸ್ ಅವರ್ಸ್ ಇಸ್ ಎಸೆನ್ಷಿಯಲ್ ಸರ್ವಿಸ್. ಹೀಗಾಗಿ ಈ ತರ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ಕ್ಷಮೆ ಇರಲಿ. ನಾನು ಹೇಳ್ತಾ ಇದ್ದೆ ಸಮಯ ಪ್ರಜ್ಞೆ. ಪ್ರತಿಯೊಬ್ಬ ಮನುಷ್ಯನ ಒಂದು ಸಮಯಕ್ಕೆ ಬೆಲೆ ಇದೆ. ದಯಮಾಡಿ ಈ ಒಂದು ಸಮಯಕ್ಕೆ ನೀವು ಬಹಳಷ್ಟು ಬೆಲೆ ಕೊಡಿ. ಸಮಯ ವೇಸ್ಟ್ ಮಾಡಬಾರ್ದು. ಉದಾಹರಣೆಗೆ ನಿನ್ನೆ ಕಳೆದಂತ ದಿನ 9 ಹೊತ್ತು ನಮಗೆ ಸಿಗುತ್ತಾ? ಈಗ ಸಿಗುತ್ತಾ? ಯಾರು ಮಾತಾಡ್ತಾ ಇಲ್ಲ. ಸಿಗುತ್ತೆ. 1 ಕೋಟಿ ರೂಪಾಯಿ ಕೊಡ್ತೀನಿ ನಾಳೆ, ನೆನ್ನೆ ಕಳೆದಂತ ದಿನ ನನಗೆ ತಂದು ಕೊಡ್ತಾರೆ ಇವತ್ತು. ಇಸ್ ಇಟ್ ಪಾಸಿಬಲ್? ಸಾಧ್ಯವೇ ಇಲ್ಲ. 1 ಕೋಟಿ ಅಲ್ಲ, 100 ಕೋಟಿ ಹೌದಲ್ಲ? ಹೀಗಾಗಿ ನಿಮ್ಮ ಜೀವನದಲ್ಲಿ ಈಗ ಏನು ಸಮಯ ಬಂದಿದೆ, ಈ ಸಮಯಕ್ಕೆ ಬಹಳಷ್ಟು ಬೆಲೆ ಕೊಡಿ. ಈಗ ನಿಮ್ಮ ಸಮಯ ಏನು? ವಿದ್ಯಾರ್ಥಿಗಳಾಗಿ ನೀವು ಓದೋದ್ರ ಕಡೆ ಗಮನ, ನೀವು ಯಾವ ಸಬ್ಜೆಕ್ಟ್ ತಗೊಂಡಿದ್ದೀರಿ, ಯಾವ ವಿಷಯದ ಬಗ್ಗೆ ಗಮನ ಕೊಡ್ತಾ ಇದ್ದೀರಿ. ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಯಾವ ವಿಷಯದ ಬಗ್ಗೆ ನೀವು ಈಗ ಓದುವ ಸಮಯ. ಹೀಗಾಗಿ ಈ ಸಮಯವನ್ನ ದಯಮಾಡಿ ವೇಸ್ಟ್ ಮಾಡಬೇಕು. ಹೀಗಾಗಿ ನಾನು ಎರಡನೇದಾಗಿ ಒತ್ತು ಕೊಟ್ಟು ಹೇಳ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ ಸಮಯವನ್ನ ಬೋರ್ ಮಾಡಬೇಕು. ಸಮಯ ಮತ್ತೆ ನಿಮಗೆ ಸಿಗೋದಿಲ್ಲ. ಈಗ ವಿದ್ಯಾಭ್ಯಾಸ ಮಾಡೋ ಸಮಯದಲ್ಲಿ ನೀವು ಸಮಯವನ್ನ ವೇಸ್ಟ್ ಮಾಡಿದ್ರೆ ಅದರ ಪರಿಣಾಮ ನೀವು ಮುಂದೆ 25, 30, 40 ವರ್ಷಗಳ ಕಾಲ ಅದನ್ನ ನೋವು ಅನುಭವಿಸ್ತಾರೆ. ನೀವೊಬ್ಬರೇ ನೋವು ಅನುಭವಿಸಲ್ಲ, ನಿಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳು, ನಿಮ್ಮ ಒಡ ಹುಟ್ಟಿದಂತ ಅಣ್ಣ ತಮ್ಮಂದಿರು, ನಿಮ್ಮ ಬಹಳ ಆತ್ಮೀಯ ಸ್ನೇಹಿತರು, ನಿಮ್ಮ ಸಂಬಂಧಿಕರು, ಇಷ್ಟು ಜನ ನೋವು ಅನುಭವಿಸ್ಬೇಕಾಗ್ತದೆ. ಇದು ನಮಗೆ ಬೇಡ. ಇದು ನಮಗೆ ಬೇಡ ಅಂದ್ರೆ ಏನ್ ಮಾಡ್ಬೇಕು? ನಾವು ಸಮಯಕ್ಕೆ ಬೆಲೆ ಕೊಡು. ನಾನು ಸಾಕು ಹೇಳ್ತಾ ಇದ್ದೆ, ಬೆಳಿಗ್ಗೆ 2 ನಿಮಿಷ ಧನಂಜಯ ಸರ್ 10 ಗಂಟೆಗೆ ಸ್ಟಾರ್ಟ್ ಮಾಡ್ಬಿಡ್ತೀನಿ. ನಾನು 10 ಗಂಟೆಗೆ ಸ್ಟಾರ್ಟ್ ಮಾಡ್ತೇನೆ ಅಂದ್ರೆ ನಾನು ಮ್ಯಾಕ್ಸಿಮಮ್ ಅಂದ್ರೆ 10 ಹೊತ್ತಿಗೆ ಇಲ್ಲಿರ್ಬೇಕು ಅನ್ನೋದು ನನ್ನ ಪ್ರಯತ್ನ. ಆಕ್ಚುಲಿ 10 ಹೊತ್ತಿಗೆ ನಾನು ನಿಂತಿದ್ದೆ. ನಮ್ಮ ಡ್ರೈವರ್ ಸ್ವಲ್ಪ ಅಡ್ಜಸ್ಟ್ ಹೋಗ್ಲಿಕ್ಕೆ ನಿಂತಿದ್ದು 10 ಮಿನಿಟ್ಸ್, 10-20 ನಾನು. ದಯಮಾಡಿ ವಿದ್ಯಾರ್ಥಿಗಳಿಗೆ ನಾನು ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊಂತೀನಿ, ಮನವಿ ಮಾಡ್ತೀನಿ, ಸಮಯವನ್ನ ಪೋಲ್ ಮಾಡಬೇಕು, ಸಮಯವನ್ನ ವೇಸ್ಟ್ ಮಾಡಿ. ಈಗ ಸಮಯ ವೇಸ್ಟ್ ಮಾಡಿದ್ರೆ ಮುಂದೆ ಆ ಸಮಯ ನೀವು ಎಷ್ಟೇ ಕೋಟಿ ಕೊಟ್ಟು ಸಿಗೋದಿಲ್ಲ, ಎಷ್ಟೇ ಲಕ್ಷ ಕೊಟ್ಟು ಸಿಗೋದಿಲ್ಲ, ಏನೇ ಮಾಡಿದ್ರು ಸಿಗುತ್ತೆ. ಹೀಗಾಗಿ ಎರಡನೇ ನೀವು ಮೊದಲ ಆದ್ಯತೆ ಕೊಡಬೇಕಾಗಿರೋದು ನಿಮ್ಮ ಸಮಯ ವೇಸ್ಟ್ ಆಗ್ತದೆ. ಮೂರನೇದು ವಿದ್ಯಾರ್ಥಿಗಳಲ್ಲಿ ಧೈರ್ಯ ತುಂಬಬೇಕು. ಆಸ್ ಎ ಪೊಲೀಸ್ ಆಫೀಸರ್ ಆಗಿ ನಾನು SLC ಔಟ್ ಆಫ್ ಔಟ್ ತೆಗೆದುಬಿಟ್ಟೆ, ಎಲ್ಲಾ ಸಬ್ಜೆಕ್ಟ್ ಗಳಲ್ಲೂ 98 ತೆಗೆದುಬಿಟ್ಟೆ, PUC ನಲ್ಲಿ ಏಕದಮ್ 70-80 ಬಂದುಬಿಟ್ಟೆ. ಮುಗೀತಾ ನನ್ನ ಜೀವನ. ಲಾಸ್ಟ್ ಇಯರ್ ನಾನು ಔಟ್ ಆಫ್ ಔಟ್, ಈ ವರ್ಷ ನಾನು 20% ಕಡಿಮೆ ಆಗಿದ್ದೆ, ನನ್ನ ಜೀವನ ಮುಗೀತು ಅಂತ ಬಹಳ ಜನ ತಿಳ್ಕೊಂತಾರೆ ಸ್ಟೂಡೆಂಟ್ಸ್. ದಯಮಾಡಿ ಆ ಒಂದು ತಪ್ಪು ಕಲ್ಪನೆ, ತಪ್ಪು ಲೆಕ್ಕಾಚಾರ ಆಗ್ತದೆ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ತಾರೆ. ಮೇಲೆ ಹೋಗ್ಬೇಕಾಗುತ್ತೆ, ಕೆಳಗೆ ಹೋಗ್ಬೇಕು. ಅದೇ ರೀತಿ ವಿದ್ಯಾರ್ಥಿ ದಶೆಯಲ್ಲಿ ಒಂದ್ಸಲಿ ಏನು ಔಟ್ ಆಫ್ ಔಟ್ ಇನ್ನೊಂದ್ಸಲಿ ನಾವು ತೆಗಿಬೇಕಂತ ಪ್ರಯತ್ನ ಮಾಡೋದು ತಪ್ಪಿಲ್ಲ, ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಬೇಕು. ಬರ್ಲಿಲ್ಲ ಅಂದ್ರೆ ಅಷ್ಟಕ್ಕೆ ನಾವು ಬೇಜಾರಾಗೋ ಅವಶ್ಯಕತೆ ಇಲ್ಲ. ಮುಂದೆ ಇನ್ನೂ ಬಹಳಷ್ಟು ಅವಕಾಶಗಳಿದ್ದಾವೆ. ಇನ್ನು ಜೀವನ ಬಹಳ ವಿಶಾಲವಾಗಿದೆ, ಜೀವನ ಇನ್ನೂ ಬಹಳ ದೊಡ್ಡದಾಗಿದೆ, ಸಮಾಜ ಇನ್ನೂ ಬಹಳ ದೊಡ್ಡದು. ಆ ನಿಟ್ಟಿನಲ್ಲಿ ತಾವು ಯಾವುದೋ ಒಂದು ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಬಂದ್ಬಿಟ್ಟು
ಬೇಡ ಅಪ್ಪಿ ತಪ್ಪಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದು ಸಬ್ಜೆಕ್ಟ್ ಫೇಲ್ಡ್ ಆಗ್ಬಿಟ್ಟು ಅಯ್ಯೋ ಕಳೆದ ಬಾರಿ ನಾನು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸರ್ಟಿಫಿಕೇಟ್ ತೆಗೆದುಕೊಂಡೆ, ಸ್ಕೂಲಿಗೆ ಫಸ್ಟ್ ಬಂದೆ, ಈ ವರ್ಷ ಫೇಲ್ಡ್ ಆಗ್ಬಿಟ್ಟೆ, ನನ್ನ ಜೀವನ ಮುಗೀತಾ. ಬಹಳಷ್ಟು ಜನ ಸ್ಟೂಡೆಂಟ್ಸ್ ಈ ತಪ್ಪನ್ನ ಮಾಡ್ತಾರೆ. ಅದಕ್ಕೆ ಹಲವಾರು ಕಾರಣಗಳಿವೆ. ದಯಮಾಡಿ ಅಂತ ಒಂದು ತಪ್ಪು ಕಲ್ಪನೆ, ತಪ್ಪು ಇದಕ್ಕೆ ಬಂದು ಸೂಸೈಡ್ ಮಾಡ್ಕೊಂತಾರೆ ಈಗಿನ ಮಕ್ಕಳು. SSLC ಫೇಲ್ಡ್ ಆದ್ರೆ PUC ಫೇಲ್ಡ್ ಆದ್ರೆ ಎಲ್ಲಿದ್ದೀವಿ ನಾವು? ನಮ್ಮ ಟೀಚರ್ಸ್ಗಳು ದಯಮಾಡಿ ಅವರಿಗೆ ಇಷ್ಟೇ ಜೀವನ ಅಲ್ಲ ಅನ್ನೋಂತ ನಾವು ಹೇಳ್ಕೊಡುವಂತ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. SSLC ಫೇಲ್ಡ್ ಆದವರು ಈ ಜೀವನದಲ್ಲಿ ಈ ಒಂದು ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಆಗಿದ್ದಾರೆ. PUC ಫೇಲ್ಡ್ ಆದವರು ಸಹ ಈ ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಗಳಾಗಿದ್ದಾರೆ. ಏನು ಓದಿದವರು ಸಹ ಆಗಿದ್ದಾರೆ. ಹೌದಲ್ಲ? ಉದಾಹರಣೆ ಕೊಡ್ಬೇಕಾ? ನಿಮ್ಮ ಸಚಿನ್ ತೆಂಡೂಲ್ಕರ್ ಏನ್ ಮಾಸ್ಟರ್ ಡಿಗ್ರಿ ತಗೊಂಡಿದ್ದಾರಾ? ಇಂಜಿನಿಯರಿಂಗ್ ಮಾಡಿದಾರಾ? ಏನಿಲ್ವಲ್ಲ. ಇವತ್ತು ಇಡೀ ಪ್ರಪಂಚ ಅವ್ರನ್ನ ಕಣ್ಣೆತ್ತಿ ನೋಡುತ್ತೆ. ಹೌದಲ್ಲ? ಸಾಧನೆ ಮಾಡಲಿಕ್ಕೆ ಹಲವಾರು ದಾರಿ, ಒಂದೇ ದಾರಿ. ಆ ನಿಟ್ಟಿನಲ್ಲಿ ತಾವೆಲ್ಲ ಧೈರ್ಯವಾಗಿ ಪ್ರಾಮಾಣಿಕವಾಗಿ ನೀವು ಪ್ರಯತ್ನ ಮಾಡಿದಾಗ ಅದು ಪ್ರತಿಫಲ ಸಿಗ್ತದೆ. ಈ ವರ್ಷ ಸಿಕ್ಕಿಲ್ಲ, ಮುಂದಿನ ವರ್ಷ ಸಿಗ್ತದೆ. ಸೈನ್ಸ್ ಅಲ್ಲಿ ಆಗ್ಲಿಲ್ಲ, SSLC ಅಲ್ಲಿ ಆಗ್ಲಿಲ್ಲ, PUC ಅಲ್ಲಿ ಆಗ್ಲಿಲ್ಲ, ಡಿಗ್ರಿಯಲ್ಲಿ ಸಾಧನೆ ಮಾಡ್ಬೋದು. ಗುರಿ ಇಟ್ಕೊಂಡು ಮುಂದಿನ ಜೀವನ. ಗುರಿ ಇಟ್ಕೊಂಡು ಹೋದಾಗ ಅಡೆತಡೆಗಳು ಬರ್ತಾರೆ. ಅಡೆತಡೆಗಳು ಬಂದಾಗ ಅಷ್ಟಕ್ಕೆ ನೀವು ಗುರಿ ಸ್ಟಾಪ್ ಬಿಡಬಾರ್ದು, ಮುಂದೆ ನುಗ್ತಾ ಇದೆ. ಅವಾಗ ನಿಜವಾಗ್ಲೂ ನಿಮಗೆ ಸಾಧನೆ ಆಗಲಿ, ನೀವು ಆ ಗುರಿನ ತಲುಪ್ತೀರಿ. ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು, SSLC ತನಕ ಯಾವ್ದು ಗುರಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಎಲ್ಲಾ ಸಬ್ಜೆಕ್ಟ್ಗಳು ಇರ್ತವೆ. PUC ಬಂದ ಕೂಡಲೇ ಒಂದ್ ಸ್ವಲ್ಪ ಗುರಿ, ಮನುಷ್ಯನ ಒಂದು ಲೈಫ್ ಚೇಂಜ್ ಆಗುತ್ತೆ. ಕಾಮರ್ಸ್ ತಗೊಂಡವನು ಆಗಲೇ ಬೇರೆ ಕಡೆ ಯೋಚನೆ ಮಾಡ್ತಾನೆ. ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೇಕು, ಬ್ಯಾಂಕ್ ಎಂಪ್ಲಾಯ್ ಆಗ್ಬೇಕು, ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತೇಳಿ ಕಾಮರ್ಸ್ ತಗೊಂಡವ್ರು ಯೋಚನೆ ಮಾಡ್ತಾನೆ. ಸೈನ್ಸ್ ಮತ್ತೆ ಬಂದ PUC ನಲ್ಲಿ ಸೈನ್ಸ್ ತಗೊಂಡವರು ನಾನು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು ಅಂತೇಳಿ PUC ನಲ್ಲಿ ಆಗ ಅವ್ರ ಮೈಂಡ್ ಸೆಟ್ ಬರ್ತಾ ಇರುತ್ತೆ. ಸೈಂಟಿಸ್ಟ್ ಆಗ್ಬೇಕು. PUC ಆದ ನಂತರ ಮತ್ತೆ ತಿರ್ಗಾ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. PUC ನಲ್ಲಿ ಬಯಾಲಜಿನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡ ನಾನಾಗಲೇ ಮೆಡಿಕಲ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತೆ. ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡ ನಾನು ಇಂಜಿನಿಯರ್ ಆಗ್ಬೇಕು. ಈ ರೀತಿ ಜೀವನ ಚೇಂಜ್ ಆಗ್ತಾ ಬರುತ್ತೆ. ಆ ನಿಟ್ಟಿನಲ್ಲಿ ನಾವು ಗುರಿ ಇಟ್ಕೊಂಡು ಸಾಧನೆ ಮಾಡ್ಲಿಕ್ಕೆ ಹೋದಾಗ ನಿಜವಾಗ್ಲೂ ನಾವು ಸಾಧನೆ ಮಾಡ್ಬೋದು. ಈ ಸಮಾಜದಲ್ಲಿ ಒಂದೇ ತಾವೆಲ್ಲ ನನಗೆ ಒಂದು ಪ್ರಶ್ನೆ ಕೇಳ್ಬೋದು, ಏನ್ ಸರ್ ಔಟ್ ಆಫ್ ರೋಡ್ ತಗೊಂಡವರು 80 ತಗೊಂಡವರು ಸ್ಟೂಡೆಂಟ್ಸ್ ಮಾತ್ರ ಈ ಭೂಮಿ ಮೇಲೆ ಬದುಕಿ ಹಾಕಿದೀಯಾ? ನಾವು ಏನು ಇಲ್ಲಿ ತಗೊಂಡಿದ್ದವರು, ನಾವು ಫೇಲ್ಡ್ ಆದವರು ಈ ಭೂಮಿ ಮೇಲೆ ಬದುಕಬಾರ್ದ ಅಂತ ಪ್ರಶ್ನೆ ಕೇಳ್ಬೋದು. ದಯಮಾಡಿ ಈ ಭೂಮಿ ಮೇಲೆ ಹುಟ್ಟಿದಂತವನಿಗೆ ಅದೇ ಆದಂತ ಸಾವು ಬರೋ ತನಕ ಪ್ರತಿಯೊಬ್ಬರಿಗೂ ಅವನಿಗೆ ಬದುಕಲಿಕ್ಕೆ ಹಾಕಿದೆ. SSLC PUC ನಲ್ಲಿ ಮಾರ್ಕ್ಸ್ ತಗೊಂಡವರೇ ಅಷ್ಟೇ. ಈಗ ನಿಮ್ಮ ಸಮಯ ಏನು? ಓದೋದ್ ಕಡೆ ಹೆಚ್ಚಿನ ಗಮನ ಕೊಡಿ. ಜೊತೆಯಲ್ಲಿ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಇರಬೇಕು, ಬಾಡಿ ಅಂಡ್ ಮೈಂಡ್ ಕೋಆರ್ಡಿನೇಷನ್ ಇರ್ಬೇಕು. ನಮಗೆ ಟ್ರೈನಿಂಗ್ ನಲ್ಲಿ ಹೇಳ್ಕೊಡ್ತಾರೆ ಪೊಲೀಸ್. ಬಾಡಿ ಅಂಡ್ ಮೈಂಡ್ ಕೋಆರ್ಡಿನೇಷನ್. ನಾನು ಫಿಸಿಕಲ್ ಆಗಿ ಇಲ್ಲಿದ್ದು ನನ್ನ ಮೈಂಡ್ ಇರ್ಲಿಲ್ಲ ಅಂದ್ರೆ ಇಟ್ ವಿಲ್ ನಾಟ್ ವರ್ಕ್ಔಟ್. ನನ್ನ ಮೈಂಡು ಇಲ್ಲ ಇರಬೇಕು, ನಾನು ಫಿಸಿಕಲ್ ಆಗಿರ್ಬೇಕು, ಫಿಸಿಕಲ್ ಫಿಟ್ನೆಸ್ ಇರಬೇಕು. ಹಾಗಾಗಿ ಫಿಸಿಕಲ್ ಫಿಟ್ನೆಸ್ ಹೇಗಿರ್ಬೇಕು? ದಯಮಾಡಿ ಬೆಳಿಗಿನ ಜಾವ 1 ಅವರ್ ಅಥವಾ ಅರ್ಧ ಗಂಟೆ ಒಂದು ಯೋಗ ಮಾಡುವಂತ ಅಭ್ಯಾಸ, ಒಂದು ವಾಕಿಂಗ್ ಮಾಡುವಂತ ಅಭ್ಯಾಸ, ಒಂದು ಜಾಗಿಂಗ್ ಮಾಡುವಂತ ಅಭ್ಯಾಸ, ಒಂದು ಯಾವ್ದಾದ್ರು ಕ್ರೀಡೆಯಲ್ಲಿ ಆಸಕ್ತಿ ಇದೆ, ಕ್ರೀಡೆ ಆಡೋದು, ಸ್ಪೋರ್ಟ್ಸ್ ನಲ್ಲಿ ಭಾಗವಹಿಸೋದು ಮೂಲಕ ನಿಮ್ಮ ಫಿಟ್ನೆಸ್ ಬೇಕು. ಬರೇ ನೀವು ಓದ್ಬಿಟ್ಟು ನಿಮ್ಮ ತಲೆ ಒಂದು ಇಟ್ಬಿಟ್ರೆ ಸಾಕು. ನಿನ್ ಫಿಟ್ನೆಸ್, ನಿನ್ ಬಾಡಿ ಸಹ ಫಿಟ್ನೆಸ್ ಇರ್ತದೆ, ನಿನ್ನ ಆರೋಗ್ಯ ಸಹ ಚೆನ್ನಾಗಿದೆ. ಆರೋಗ್ಯ ಸರಿ ಇಲ್ಲ ಅಂತ ಏನ್ ಮಾಡ್ತೀರಿ? ಅದು ಈಗಿನ ಪರಿಸ್ಥಿತಿಯಲ್ಲಿ ಕೊರೋನಾ, ಹೌದಲ್ಲ? ನಿಮ್ಮ ಆರೋಗ್ಯ ಚೆನ್ನಾಗಿ ಜೊತೆಯಲ್ಲಿ ಈ ರೀತಿ ನೀವು ಬಂದಾಗ ನಿಮ್ಮ ಜೀವನದಲ್ಲಿ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ, ನಿಮ್ಮ ಒಂದು ಗುರಿನ ನೀವು ಸಾಧಿಸಬಹುದು. ಇನ್ನು ಮುಖ್ಯವಾಗಿ ನಾನು ಹೇಳುವಂತ ವಿಷಯ, ವಿದ್ಯಾರ್ಥಿಗಳಲ್ಲಿ ನಿಮ್ಮ ತಂದೆ ತಾಯಿಗಳನ್ನ ಗೌರವಿಸಿ, ನಿಮ್ಮ ತಂದೆ ತಾಯಿಗಳನ್ನ ಪೂಜಿಸಿ, ನಿಮ್ಮ ತಂದೆ ತಾಯಿಗಳನ್ನ ಪ್ರೀತಿಸಿ. ನಿಜವಾಗಿ ಈ ಭೂಮಿ ಮೇಲೆ ನಾವು 1000 ಎಷ್ಟು 1 ಕೋಟಿ ದೇವರಿದ್ದಾರೆ, 3 ಕೋಟಿ ದೇವರು ಅಂತ ನಾವು ಹೇಳ್ತೀವಿ. 3 ಕೋಟಿ ದೇವರು ನಮ್ಗೆ ಯಾರು ಕಣ್ಣಿಗೆ ಕಾಣುದಿಲ್ಲ. ನಮಗೆ ಕಾಣುವಂತ ದೇವರು ನಮಗೆ ಜನ್ಮ ನೀಡಿದಂತ ತಂದೆ ತಾಯಿ. ಅವ್ರನ್ನ ಬೆಳಿಗ್ಗೆ ಎದ್ದು ಕೂಡಲೇ ಅವ್ರನ್ನ ಕಾಲಿಗೆ ಬಿದ್ದು ಏನು
ಅವ್ರ ಆಶೀರ್ವಾದ. ಅವ್ರ ಆಶೀರ್ವಾದ ನಿಮಗೆ ಯಾವಾಗ ಸಿಗುತ್ತೆ? ನೀವು ಒಳ್ಳೆಯ ಮಗನಾಗಿದ್ದಾಗ, ಒಳ್ಳೆಯ ಮಗನಾಗಿದ್ದಾಗ. ನಿಮ್ಮ ತಂದೆ ತಾಯಿಗಳಿಗೆ ಬೇಕಾಗಿರ್ತಕ್ಕಂಥದ್ದು ನೀವು ಬರೀ 100 ಮಾರ್ಕ್ಸ್ ತೆಗೆದ್ಬಿಟ್ಟು ರ್ಯಾಂಕ್ ತಗೊಂಡ್ಬಿಟ್ರೆ ಸಾಕು. ನಿಮ್ಮ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಬೇಕು, ಪ್ರೀತಿಸುವಂತ ಮಕ್ಕಳಾಗಬೇಕು, ಗೌರವಿಸುವಂತ ಮಕ್ಕಳಾಗಬೇಕು. ಎಲ್ಲಾ ತಂದೆ ತಾಯಿಗಳು ಬಯಸಬೇಕು. ದಯಮಾಡಿ ನಿಮ್ಮ ತಂದೆ ತಾಯಿಗಳನ್ನ ಪ್ರೀತಿಸಿ, ಗೌರವಿಸಿ, ಪೂಜಿಸಿ, ಅವ್ರನ್ನ ನೀವು ಒಂದು ಸ್ಥಾನಕ್ಕೆ ಬಂದಾಗ ಅವ್ರನ್ನ ಚೆನ್ನಾಗಿ. ಯಾಕಂದ್ರೆ ನಿಮ್ಮನ್ನ ಈ ಮಟ್ಟಿಗೆ ತರಬೇಕಾದ್ರೆ ಅವ್ರು ಎಷ್ಟ ಕಷ್ಟಪಟ್ಟಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಾಗ. ಬಹಳಷ್ಟು ಜನ ತಂದೆ ತಾಯಿಗಳು ಕೂಲಿ ಕೆಲಸ ಮಾಡಿ ಒಂದು ಉಪವಾಸ ಇದ್ದ ಮಕ್ಕಳನ್ನ ಓದಿಸ್ತಾರೆ. ಹೌದಲ್ಲ? ದಯಮಾಡಿ ನಿಮ್ಮ ತಂದೆ ತಾಯಿಗಳನ್ನ ಅವರೇ ನಿಮಗೆ ಪ್ರತ್ಯಕ್ಷ ದೇವರು. ನಾವೆಲ್ಲ ಏನು ಬೇರೆ ದೇವರು, ತಿರುಪತಿ, ಮಂಜುನಾಥ ಇವೆಲ್ಲ ನಾವು ಯಾವ ದೇವರು ನಮ್ಮ ಕಣ್ಣಿಗೆ ಬರಲ್ಲ. ನಮ್ಮ ಜೊತೆಗೆ ಮಾತಾಡೋದು, ನಮ್ಮ ಜೊತೆಗೆ ಮಾತಾಡುವಂತ ದೇವರು, ನಮ್ಮ ಕಷ್ಟ ಸುಖಗಳನ್ನ ಕೇಳುವಂತ ದೇವರು, ನಮಗೆ ಸಹಾಯ ಮಾಡುವಂತ ದೇವರು ನಮ್ಮ ತಂದೆ ತಾಯಿ. ಆ ನಿಟ್ಟಿನಲ್ಲಿ ನೀವು ನಿಮ್ಮ ತಂದೆ ತಾಯಿಗಳನ್ನ ಗೌರವಿಸಿ. ಇನ್ನು ನಿಮ್ಮ ಜೀವನಕ್ಕೆ ಒಂದು ದಾರಿ ತೋರಿಸಿದವರು ಯಾರು? ಯಾರು? ವೆರಿ ಗುಡ್. ನಮ್ಮ ಜೀವನಕ್ಕೆ ದಾರಿ ತೋರಿಸಿದಂಥದ್ದು ನಿಮ್ಮ ಜೀವನಕ್ಕೆ ದಾರಿ ತೋರಿಸಿದಂಥದ್ದು. ನಂತರ ನೀವು ಯಾರನ್ನ ಪೂಜಿಸಬೇಕು, ಗೌರವಿಸಬೇಕು ಅಂದ್ರೆ ನಿಮ್ಮ ಗುರುಗಳ, ನಿಮ್ಮನ್ನ ನಿಮಗೆ ಪಾಠ ಮಾಡಿದಂತ ಟೀಚರ್ಸ್ಗಳನ್ನ. LKG ಇಂದ ಹಿಡಿದು ಎಲ್ಲಿವರೆಗೂ ನೀವು ಇಂಜಿನಿಯರಿಂಗ್, ಡಾಕ್ಟರ್, ಮತ್ತೊಂದು ಮಾಡ್ತೀರಿ, PhD ಮಾಡ್ತೀರಿ, ಅಲ್ಲಿವರೆಗೂ ನಿಮಗೆ ಒಂದೊಂದು ಅಕ್ಷರ ಕಲಿಸಿದಂತ ಗುರುಗಳನ್ನು ಸಹ ನೀವು ಗೌರವಿಸಬೇಕು, ಪ್ರೀತಿಸಬೇಕು, ಅವ್ರನ್ನ ಪೂಜಿಸಬೇಕು. ನಿಮ್ಮ ಜೀವನಕ್ಕೆ ದಾರಿ ಮಾಡ್ಕೊಂಡು ಹೋಗ್ಬಾರ್ದು. ನಾನು ಒಂದು ಉದಾಹರಣೆ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಾನು ಚಿತ್ರದುರ್ಗ ಜಿಲ್ಲೆ ಹಿರೂರಿನಲ್ಲಿ ಹುಟ್ಟಿ ಬೆಳೆದವನು. ನಾನು ಒಂದು ಉತ್ತಮ ಕುಟುಂಬದಲ್ಲಿ ಹುಟ್ಟಿಲ್ಲ ಅಂದ್ರೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದವನು. PUC ಆಗೋ ಸಲ ತಂದೆ ಕಳ್ಕೊಂಡೆ. ನೆಕ್ಸ್ಟ್ ನಮ್ಮ ಜೀವನಕ್ಕೆ ಓದಲಿಕ್ಕೆ ಬಹಳ ಕಷ್ಟ ಇದೆ. PUC ನಾನು ಸೈನ್ಸ್ ಸ್ಟೂಡೆಂಟ್. ತದನಂತರ ನಾನು ಮತ್ತೆ PUC ಪಾಸ್ ಆದ ನಂತರ ಅಲ್ಲಿ BSc ಕಾಲೇಜ್ ಇಲ್ಲ. ನನ್ನ ಎಜುಕೇಶನ್ಗೆ ಫುಲ್ ಸ್ಟಾಪ್ ಇಡುವಂತ ಸಮಯ. ಆದ್ರೆ ನನಗೆ ಎಜುಕೇಶನ್ ಮಾಡ್ಬೇಕು ಅನ್ನೋ ಒಂದು ಹುಮ್ಮಸ್ಸಿತ್ತು. ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಒಂದು ದೊಡ್ಡ 8 ಜನ ಮಕ್ಕಳು ಇರ್ತಕ್ಕಂಥ ಒಂದು ಕುಟುಂಬದಲ್ಲಿ ಹುಟ್ಟಿದವನು. 8 ಜನ ಮಕ್ಕಳಲ್ಲಿ ನಾನೊಬ್ಬನೇ ಈ ಮಟ್ಟಕ್ಕೆ ಬೆಳೆದು ವಿದ್ಯಾಭ್ಯಾಸ ಮಾಡಿದೆ. ಏನ್ ಮಾಡ್ಬೇಕು ಮುಂದೆ? ಡಿಗ್ರಿ ಮಾಡ್ಬೇಕು ಅನ್ನೋ ಆಸೆ ಇದೆ, ಕಾಲೇಜ್ ಇಲ್ಲ. ಆ ಸಮಯದಲ್ಲಿ ನಮ್ಮ ಊರಿನಲ್ಲಿ ಒಂದು ಕಾಮರ್ಸ್ ಮತ್ತೆ ಆರ್ಟ್ಸ್ ಕಾಲೇಜ್ ಸ್ಟಾರ್ಟ್ ಮಾಡಿದ್ರು. ಒಂದು ಪ್ರೈವೇಟ್, ಒಂದು ವಾಣಿ ಶುಗರ್ ಫ್ಯಾಕ್ಟರಿ. ಅಲ್ಲಿಂದ ನಮಗೆ ಗೊತ್ತಾಯ್ತು ಸೈನ್ಸ್ ಸ್ಟೂಡೆಂಟ್ಸ್ ಸಹ ಕಾಮರ್ಸ್ ಅಡ್ಮಿಷನ್ ಕೊಡ್ತಾರೆ. ನಾನು ಸೈನ್ಸ್ ಓದೋನಾದ್ರೂ ಸಹ PUC ನಂತರ ಡಿಗ್ರಿಗೆ BCom ಜಾಯ್ನ್ ಆದ್ಮೇಲೆ 1 ವರ್ಷ ಓದಿದ್ರಿ. ಕಾಲೇಜ್ನಲ್ಲಿ ಲೆಕ್ಚರ್ಸ್ ಇಲ್ಲ. ಸುಮ್ಕೆ ಹೋಗೋದು, ಕೂತ್ಕೊಳ್ಳೋದು, ಎದ್ಬೋದು. 1 ವರ್ಷನೂ ಕಳೆದ್ಬಿಟ್ಟು ಏನೋ ನಮಗೆ ತಿಳಿದ ಮಟ್ಟಿಗೆ ಏನೋ ಓದಿ ಒಂದು ಸ್ವಲ್ಪ ಫಸ್ಟ್ ಇಯರ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ವಿ. ನಮಗೆ ನೆಕ್ಸ್ಟ್ ಭವಿಷ್ಯದ ಬಗ್ಗೆ ಚಿಂತೆ ಆಯ್ತು. ಸೆಕೆಂಡ್ ಇಯರ್, ಥರ್ಡ್ ಇಯರ್ ಹೇಗಪ್ಪ ಕಾಲೇಜ್ ಲೆಕ್ಚರ್ಸ್ ಇದ್ದಂಗೆ ಪಾಠ ಕೇಳಿದಂಗೆ ನಾವು ಕ್ಲಿಯರ್ ಮಾಡ್ತೀವಿ. ಪ್ರಿನ್ಸಿಪಲ್ ಹತ್ರ ಹೋಗಿ ನಾವು ಸ್ಟ್ರೈಕ್ ಮಾಡಿದ್ವಿ, ನಮಗೆ ಕಾಲೇಜ್ ಲೆಕ್ಚರ್ಸ್ ಬೇಕು. ಈಗ ಲೆಕ್ಚರ್ಸ್ ಬೇಡ ಅಂತ ಸ್ಟ್ರೈಕ್ ಮಾಡೋದಲ್ಲ, ನಾವು ಕಾಲೇಜ್ ಲೆಕ್ಚರ್ಸ್ ಬೇಕು ಅಂತ ನಾವು ಸ್ಟ್ರೈಕ್ ಮಾಡ್ತೀವಿ. ಆಗ ಆ ಕಾಲೇಜ್ ಪ್ರೈವೇಟ್ ಕಾಲೇಜ್ ಅಲ್ಲಿ ಕೊಡೋ ಸಮಯಕ್ಕೆ ಯಾವ ಒಂದು ಒಳ್ಳೆ ಲೆಕ್ಚರ್ಸ್ ಬರ್ಲಿಕ್ಕೆ ನಡೆಯಿಲ್ಲ. ಸೊ ಅಲ್ಲಿಂದ ನಾವು ಹಿರೂರಿನಿಂದ ಚಿತ್ರದುರ್ಗಕ್ಕೆ ಎಂಟೈರ್ ಕಾಲೇಜ್ ಅಲ್ಲಿ ಓದುವಂತ 23 ಜನರಲ್ಲಿ 75% ಆಫ್ ಸ್ಟೂಡೆಂಟ್ಸ್ TC ತಗೊಂಡು ನಾವು ಚಿತ್ರದುರ್ಗ ಕಾಲೇಜಿಗೆ ಹೋದ್ವಿ, ಗವರ್ಮೆಂಟ್ ಕಾಮರ್ಸ್ ಕಾಲೇಜ್. ಅಲ್ಲಿ ಹೋಗಿ ಉತ್ತಮ ಒಂದು ಅಂಕ ಪಡೆಯುವ ಮೂಲಕ ಔಟ್ ಆಫ್ 57 ಸ್ಟೂಡೆಂಟ್ಸ್ ಇಂದ ಫೈನಲ್ ಇಯರ್ BCom ಪಾಸ್ ಆಗಿದ್ದೆ 6 ಜನ. ಅದರಲ್ಲಿ 4 ಜನ ಒಳ್ಳೆ ಸ್ಕೋರ್. ಅದರಲ್ಲಿ ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ ಇಂದ ಹೋಗಿ ಕಾಮರ್ಸ್ ನಲ್ಲಿ ಉತ್ತಮ ಅಂಕ ಪಡೆದು ಪಾಸ್. ಅದಾದ್ಮೇಲೆ ನೆಕ್ಸ್ಟ್ ಏನು ಜಾಬ್ ಕೆಲಸ ಹುಡುಕೋದು. 1 ವರ್ಷ ಪ್ರಯತ್ನ ಮಾಡಿದ್ವಿ, ಆಗ್ಲಿಲ್ಲ. ಸೊ ಇಷ್ಟಕ್ಕೆ ನಿಲ್ಸಿದ್ರೆ ಆಗೋದಿಲ್ಲ. ಈವ್ನಿಂಗ್ ಕಾಲೇಜ್ ನಲ್ಲಿ ಅಲ್ಲಿ ಒಂದು ಲಾ ಮಾಡ್ಲಿಕ್ಕೆ, ಕಾನೂನು ಪದವಿ ಮಾಡ್ಲಿಕ್ಕೆ ಒಂದು ಈವ್ನಿಂಗ್ ಕಾಲೇಜ್ ಓಪನ್ ಆಗಿತ್ತು. ಈವ್ನಿಂಗ್ ಕಾಲೇಜಿಗೆ ಹೋಗಿ ಸೇರ್ಬೋದು. ಕಾನೂನು ಪದವಿ ಮುಗಿಸಿದ್ವಿ, ಲಾ ಮುಗಿಸಿದೆ, ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಿದೆ ಸುಮಾರು 4 ವರ್ಷಗಳ ಕಾಲ. ತದನಂತರ ಇದು ಬೇಡ ಅಂದ್ರೆ ಸಹ ಕೆಲಸ ಹೀಗೆ ಜೀವನ.
ನಾವು ಅನ್ಕೊಂಡಂಗೆ ಆಗ್ಬಿಡುತ್ತೆ, ನಾನು ಡಾಕ್ಟರೇ ಆಗ್ಬೇಕು, ಇಂಜಿನಿಯರೇ ಆಗ್ಬೇಕು, ಹೀಗೆ ಆಗ್ಬೇಕು ಅಂತ ಗುರಿ ಇಟ್ಕೊಂಡು ಹೋಗೋದ್ರಲ್ಲಿ ತಪ್ಪಿಲ್ಲ. ಆಗ್ಲಿಲ್ಲ ಅಂದ್ರೆ ಬೇಜಾರಾಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಂದೇ ಎಕ್ಸಾಂಪಲ್ ಕೊಟ್ಬಿಡ್ತೇನೆ. ನನ್ನ ಜೀವನದಲ್ಲಿ ಒಂದು ಗುರಿ ಇತ್ತು, ನಾನು ಒಂದು ಏನಾದ್ರು ಒಂದು ಅಧಿಕಾರಿ ಆಗ್ಬೇಕು, ಸರ್ಕಾರಿ ನೌಕರಿ ಮಟ್ಟದಲ್ಲಿ ಒಂದು ಒಳ್ಳೆ ಅಧಿಕಾರಿ ಆಗ್ಬೇಕು. ದಿಸ್ ಇಸ್ ಮೈ ಏಮ್. ಅದಾಗಬೇಕಾದ್ರೆ ಏನ್ ಮಾಡ್ಬೇಕು, ನಾನು ಡಿಗ್ರಿ ತಗೋಬೇಕು. ಡಿಗ್ರಿ ತಗೊಂಡಿದ್ದೆ. ಡಿಗ್ರಿ ತಗೊಂಡ್ ಕೂಡಲೇ ಕೆಲಸ ಸಿಗ್ಲಿಲ್ಲ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಲಾ ಕಂಪ್ಲೀಟ್ ಮಾಡಿದೆ. ಲಾ ಕಂಪ್ಲೀಟ್ ಮಾಡಿದ್ಮೇಲೆ ಲಾ ಕಂಪ್ಲೀಟ್ ಆಯ್ತು, LLB ಕಂಪ್ಲೀಟ್ ಮಾಡಿದೆ. ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದೆ ವಕೀಲನಾಗಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಈ ನನ್ನ ಗುರಿ ಇತ್ತಲ್ಲ, ನಾನು ಒಬ್ಬ ಅಧಿಕಾರಿ ಆಗ್ಬೇಕು. ಕಾಲ್ ಮಾಡಿದ್ದಕ್ಕೆ ಅಪ್ಲಿಕೇಶನ್ ಆಗ್ತಾ ಇದೆ, ನನ್ನ ಸಬ್ ಇನ್ಸ್ಪೆಕ್ಟರ್ ಇದಕ್ಕೆ ಎಕ್ಸಾಮ್ ಬಂದಿದ್ದೆ. ಈ ಮಧ್ಯದಲ್ಲಿ ಒಂದು ಚುನಾವಣೆಗೂ ಸಹ ಎಲೆಕ್ಷನ್ ನಿಂತ್ಬಿಟ್ಟೆ. ಹೆಂಗೆ ಲೈಫ್ ಸೈಕಲ್ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ನಾನು ಎಕ್ಸಾಮ್ ಯಾಕಂದ್ರೆ ಇದಕ್ಕೆ ನಿಮ್ಮಲ್ಲಿ ಸಹ ಲೈಫ್ ಸೈಕಲ್ ಬಹಳ ಚೇಂಜ್ ಸರ್. ಹಾಗೂ ಸೈನ್ಸ್ ಓದಿದ್ರೆ ನಾನು ಇಂಜಿನಿಯರ್ ಅಥವಾ ಡಾಕ್ಟರ್ ಆಗ್ಬೋದಾಗಿತ್ತು, BSc ಡಿಗ್ರಿ ಗ್ರಾಜುಯೇಟ್ ಆಗ್ಬೋದಾಗಿತ್ತು. ಆಗ್ಲಿಲ್ಲ, ಬೇಜಾರಾಗ್ಲಿಲ್ಲ, ಕಾಮರ್ಸಿಗೆ ಬಂದೆ. ಕಾಮರ್ಸ್ ಓದಿದ ಕೂಡಲೇ ಯಾವ್ದಾದ್ರು ಬ್ಯಾಂಕ್ ಎಂಪ್ಲಾಯಿನೋ ಮತ್ತೊಂದು ಏನೋ ಒಂದು ಆಗ್ಬೋದಾಗಿತ್ತು, MCom ಓದ್ಬೋದಾಗಿತ್ತು. ಆಗ್ಲಿಲ್ಲ, LLB ಮಾಡಿದೆ. LLB ಮಾಡಿದ ಕೂಡಲೇ ಲಾಯರ್ ಆದೆ, ಕರಿಕೋಟ್ ಹಾಕೊಂಡು ಲಾಯರ್ ಕೆಲಸ ಮಾಡಿದೆ. ಚುನಾವಣೆಗೂ ಹೋದೆ, ರಾಜಕೀಯಕ್ಕೂ ಹೋದೆ. ಒಂದು ಸಂದರ್ಭ ಬಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಎಲೆಕ್ಷನ್ ನಿಂತ್ಕೊಂಡೆ. 30 ಓಟ್ನಿಂದ ಸೋತ್ ಕೂಡಲೇ ನನ್ನ ಜೀವನ ಮುಗಿತು ಅಂತ ನಾನು ಸೂಸೈಡ್ ಮಾಡ್ಕೋಬೇಕಾಗಿದೆ. ಹೌದಲ್ಲ? ಅವಶ್ಯಕತೆ ಮಾಡ್ಕೊಂಡು ಸೋತ 1 ತಿಂಗಳಿಗೆ ಸಬ್ ಇನ್ಸ್ಪೆಕ್ಟರ್ ಆರ್ಡರ್ ಮನೆಗೆ ಬಂತು. ಸಬ್ ಇನ್ಸ್ಪೆಕ್ಟರ್ ಆರ್ಡರ್ ಬಂದಾಗ ನಾನು ಸಬ್ ಇನ್ಸ್ಪೆಕ್ಟರ್ ಡಿಪಾರ್ಟ್ಮೆಂಟ್ ಹೋಗೋದಾ, ವಕೀಲಗಿರಿಗೆ ಆಗ್ಲೇ ಮಾಡ್ತಾ ಇದ್ದೀವಿ, ಕರಿಕೋಟ್ ಪಿಚ್ ಹಾಕೋದಾ, ನಾನು ಗೊಂದಲದಲ್ಲಿ. ತದನಂತರ ನಾನು ಹೋಗಿ ಒಬ್ಬ ನನ್ನ ಹಿರಿಯ ಅಧಿಕಾರಿಗಳನ್ನು, ಆಗಿನ DYSP ಇವತ್ತು ನೆನೆಸ್ಕೊಳ್ತೀವಿ ಅವರು ಆತರ, ಅವ್ರನ್ನ ಹೋಗಿ ಸಲಹೆ ಪಡೆದೆ. ಸರ್, ನಾನು ಗೊಂದಲದಲ್ಲಿ ಇದ್ದೀನಿ, ಮುಂದಿನ ಸ್ಟೆಪ್ ನನಗೆ, ಯಾಕಂದ್ರೆ 1 ವಾರದೊಳಗೆ ನಾನು ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗ್ಬೇಕು ಅಂತ ನನಗೆ ಕಾಲ್ ಹಿಡ್ಕೊಳ್ತೀನಿ. ನಾನು ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಾ ಬೇಡ, ವಕೀಲಿಗೆ ಮುಂದುವರಿಸ್ಬೇಕಾ ಬೇಡ ಅಂತೇಳಿ ಗೊಂದಲದಲ್ಲಿ. ಅವ್ರೊಂದು ಸಲಹೆ ಕೊಟ್ಟರು. ಜಡ್ಜ್ ಹತ್ರ ಹೋದೆ, ಅವ್ರ ಹತ್ರ ಸಲಹೆ ಪಡೆದೆ. ಗೌರ್ಮೆಂಟ್ ವಕೀಲರ ಹತ್ರ ಹೋದೆ, ಅವ್ರ ಹತ್ರ ಒಂದು ಸಲಹೆ ಪಡೆದೆ. ನನಗೆ ಪ್ರಾಕ್ಟೀಸ್ ಮಾಡಿದಂತ ಸೀನಿಯರ್ ಅಡ್ವೊಕೇಟ್ ಅವ್ರ ಹತ್ರ ಹೋದೆ. ಈ 4-5 ಜನ ಕನ್ಸಲ್ಟ್ ಮಾಡಿ ಕೊನೆ ಒಂದು ತೀರ್ಮಾನ ತೆಗೆದುಕೊಂಡೆ. ಒಂದು ಸರ್ಕಾರಿ ನೌಕರಿ ಬಂದಿದೆ, ಅದು ಪೊಲೀಸ್ ಇಲಾಖೆ. ಬಹಳಷ್ಟು ಜನ ಹೇಳಿದ್ರು, ಬಡವರಿಗೆ, ಅನ್ಯಾಯಕ್ಕೊಳಗಾದವರಿಗೆ ಇಮಿಡಿಯೇಟ್ ಆಗಿ ಏನಾದ್ರು ನಿಮಗೆ ಸಹಾಯ ಮಾಡೋ ಮನೋಭಾವನೆ ಇದೆ, ಗೋ ಫಾರ್ ದಿಸ್ ಜಾಬ್. ಇಲ್ಲಪ್ಪ, ಅವೆಲ್ಲ ಮನೋಭಾವನೆ ಇಲ್ಲ, ಆರಾಮಾಗಿ ಒಂದು ರಾಯಲ್ ಲೈಫ್ ಲೀಡ್ ಮಾಡಬೇಕು, ಸಮಾಜದಲ್ಲಿ ಡಿಗ್ನಿಟಿ ಆಗಿ ಮಾಡಬೇಕು, ಕಂಟಿನ್ಯೂ ಯುವರ್ ಪ್ರೊಫೆಷನ್. ಅಡ್ವೊಕೇಟ್ ಪ್ರೊಫೆಷನ್ ಇದೆ, ರಾಯಲ್ ಪ್ರೊಫೆಷನ್, ನೋಬಲ್ ಪ್ರೊಫೆಷನ್ ಅಂತ ಯಾರು ಎದುರು ಅವಶ್ಯಕತೆ ಇಲ್ಲ, ಮಾಡುವುದು. ಈ ರೀತಿ ಅಂದಾಗ ಇದಾದ್ಮೇಲೆ ಮತ್ತೆ ನಾನು ಕರಿಕೋಟ್ ಹಾಕೊಳ್ಳಿ ಅವಕಾಶ. ಆಫ್ಟರ್ ರಿಟೈರ್ಮೆಂಟ್ ಅಥವಾ ವಾಲಂಟಿಯರ್ ಬಂದ್ರೆ ಎನಿ ಡೇ ಐ ಕ್ಯಾನ್ ಬಿಕಮ್, ಎನಿ ಡೇ ಐ ವಿಲ್ ಬಿಕಮ್ ಎಗೇನ್ ಅಡ್ವೊಕೇಟ್. ಬಟ್ ಅವಾಗ ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ 50 years ಇರ್ತಿರ್ಲಿಲ್ಲ, ರೈಟ್? ಹೀಗಾಗಿ ಏನ್ ಮಾಡಿದೆ, ಹಿರಿಯರು ನೀಡಿದಂತ ಸಲಹೆ ಸಿಗುತ್ತೆ ಜಾಯಿನ್ ಮಾಡಿದೆ. ಸೊ ನಾನು ಅವತ್ತು ಏನಾದ್ರು 30 ಓಟ್ನಿಂದ ಸೋಲದೆ ಗೆದ್ದಿದ್ರೆ ಅವತ್ತು ರಾಜಕೀಯದಲ್ಲಿ ಮುಂದುವರೆದು ಅಲ್ಲಿ ಒಂದು ಮುನ್ಸಿಪಲ್ ಕಾರ್ಪೊರೇಟರ್ ಆಗಿ, ಪ್ರೆಸಿಡೆಂಟ್ ಆಗಿ ರಾಜಕೀಯದಲ್ಲಿ ಅಂಗೋಟ್ಟು ಹೋಗ್ತಿದ್ದೆ. ವಕೀಲರಿಗೆ ಮುಂದುವರಿಸಿದ್ರೆ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಡ್ಜ್ ಆಗಿರ್ಬೋದು, ಗೌರ್ಮೆಂಟ್ ಲಾಯರ್ ಆಗಿರ್ಬೋದು, ಅಥವಾ ಲೀಗಲ್ ಅಡ್ವೊಕೇಟ್, ಲೀಗಲ್ ಫೀಲ್ಡ್ ಅಲ್ಲಿ ಈ ಕಡೆ ಹೋಗ್ತಾ ಇದೆ. ಹೌದಾ? ಆದರೆ ನಮ್ಮ ಲೈಫ್ ಸರ್ಕಲ್ ಹೇಗಿದ್ದು, ಈ ಒಂದು ವೃತ್ತಿ ಬಂದು ಸಮಾಜದಲ್ಲಿ ಏನೋ ಒಂದು ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದಾಗ ಇಲ್ಲಿ ಒಂದು ತಂದು ನಿಲ್ಸಿದೆ. ಮುಂದೆ ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ. ಹಾಗೆ ಅಂತ ಹೇಳಿ ನಮ್ಮ ಪ್ರಯತ್ನ ನಿಲ್ಲಿಲ್ಲ, ರೈಟ್? ಹೀಗಾಗಿ ಯಾಕೆ ಈ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ, ಕೆಲವೊಬ್ಬರು ಡಾಕ್ಟರ್ ಆಗ್ಬೇಕು ಕಷ್ಟಪಟ್ಟು ಓದ್ತಾರೆ. SSLC ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ, PUC ನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ, ನೀಟಲ್ಲಿ ಕಡಿಮೆ ಮಾರ್ಕ್ಸ್ ಬಂದ್ಬಿಡುತ್ತೆ, ಮೆಡಿಕಲ್ ಸಿಗೋದಿಲ್ಲ. ಅಯ್ಯೋ, ನಾನು ಡಾಕ್ಟರ್ ಆಗ್ಬೇಕು ಅಂದ್ಕೊಂಡಿದ್ದೆ, ನನಗೆ ನೀಟಲ್ಲಿ ಮಾರ್ಕ್ಸ್ ಸಿಕ್ಕಿಲ್ಲ, ಇಲ್ಲಿಗೆ ಮುಗೀತು ನನ್ನ ಜೀವನ. ದಯಮಾಡಿ ಅಂತ ಬರ್ಬೇಕು. ಅಲ್ಲಿ ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ ಅಂದ್ರೆ ಮುಂದೆ ಯಾವ್ದೋ ಒಂದು ಒಳ್ಳೆ ದಾರಿ ಇದೆ, ನಿಮ್ಗೆ ಮುಂದಿನ ಒಂದು ಯಾವ್ದೋ ಒಂದು ಒಳ್ಳೆ ಭವಿಷ್ಯ ಇದೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕು, ಅದನ್ನ ಬಿಡ್ಬೇಕು, ನೆಕ್ಸ್ಟ್ ದಾರಿ. ಇದು ಯಾಕೆ ಎಕ್ಸಾಂಪಲ್ ಕೊಟ್ಟಿದ್ರು ಅರ್ಥ ಆಯ್ತು ಅನ್ಕೊಳ್ಳಿ, ರೈಟ್? ದಯಮಾಡಿ ಯಾವುದೇ ಕಾರಣಕ್ಕೂ ಸಹ ನಾವು ಹೋಗ್ಬೇಕಾದ್ರೆ ಅಡೆತಡೆಗಳು ಬಂದಾಗ
ಒಂದು ದಾರಿ ಬ್ಲಾಕ್ ಆಗಿರುತ್ತೆ, ಇನ್ನೊಂದು ದಾರಿ ಕಿತ್ತಾಗಿದೆ. ಆ ದಾರಿಯಲ್ಲಿ ಹೋಗಿ ಸಾಧನೆ ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಯೋಚನೆ ಮಾಡಬೇಕು ಅಂತ ನನ್ನ ವೈಯಕ್ತಿಕವಾದಂತಹ ಒಂದು ಎಕ್ಸಾಂಪಲ್ ಕೊಟ್ಟೆ. ಕೊನೆಯದಾಗಿ ನಿಮ್ಮ ಗುರುಗಳನ್ನ ನೀವು ಪ್ರತಿಯೊಬ್ಬರು ಸಹ ಪೂಜಿಸಬೇಕು, ಗೌರವಿಸಬೇಕು ಅಂತ ಯಾಕೆ ಕಾಳಜಿ ಹೇಳ್ತಿದ್ರೆ, ಇದು ಇವತ್ತು GK ಸರ್ ಅವರ ಕಾರ್ಯಕ್ರಮ ಮಾಡಿರುವಂತ ನನ್ನ ಗುರುಗಳನ್ನು ನಾವು SLC ನಲ್ಲಿ ಓದ್ಬೇಕಾದ್ರೆ 1981 ಬ್ಯಾಚ್ ಅಂತ ಹೇಳಿ ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಇಂಜಿನಿಯರಿಂಗ್ ಡಾಕ್ಟರ್ ಏನು ಮತ್ತೆ ಡಿಗ್ರಿ ಓದೋರು ಅಂತ ಬ್ಯಾಚ್ ಗ್ರೂಪ್ ಮಾಡ್ಕೊಂಡಿರ್ತಾರೆ ಫ್ರೆಂಡ್ಸ್ ಅಂತ. ನಾವು SLC ಬ್ಯಾಚ್ಮೇಟ್ಸ್ ಅಂತ ಒಂದು, ಯಾಕಂದ್ರೆ ನನ್ನ ಸ್ನೇಹಿತರೆಲ್ಲ SLC ಗೆ ಟಾಪ್ ಆಗ್ಬೋದು. ಅಲ್ಲಿ ಓದ್ತ ನನ್ನ ಜೊತೆಗೆ ಓದಿರ್ತವ್ರಲ್ಲ SLC ಓದೋರು ಮ್ಯಾಕ್ಸಿಮಮ್ ಈ ಜೈನ್ಸ್ ಮಕ್ಕಳು, ಶೇಟುಗಳ ಮಕ್ಕಳು, ಶೆಟ್ರು ಮಕ್ಕಳು, ಸ್ವಲ್ಪ ಎಲ್ಲ ಸ್ಥಿತಿವಂತರು. ಅವ್ರು SLC ಗೆ ಫುಲ್ ಸ್ಟಾಪ್. ಅವ್ರಿಗೆ SLC ಬಂದ್ರೆ ಸಾಕು, ದುಡ್ಡು ಎಣಿಸೋದು, ಲೆಕ್ಕ ಹಾಕೋದು ಬಂದ್ಬಿಟ್ಟು ಬಿಸ್ನೆಸ್ ಮಾಡ್ಕೊಂಡು ಅವ್ರು ಅಲ್ಲಿಗೆ ಫುಲ್ ಸ್ಟಾಪ್ ಬಿಟ್ಟು. ಆ ಬ್ಯಾಚ್ ನಲ್ಲಿ ಈ ಮಟ್ಟಿಗೆ ಬಂದಂತ ಏಕೈಕ ವಿದ್ಯಾರ್ಥಿಗಳನ್ನ. ಹೀಗಾಗಿ ನಾವು SLC ಬ್ಯಾಚ್ಮೇಟ್ಸ್ ಎವ್ರಿ ಇಯರ್ ಗೆಟ್ ಟುಗೆದರ್ ಮಾಡ್ತೀವಿ. ಆ ಗೆಟ್ ಟುಗೆದರ್ ನಾವೇನ್ ಮಾಡ್ತೀವಪ್ಪ ಅಂದ್ರೆ, ಮೊದಲನೇ ನಾವು ಮಾಡಿದ ಕಾರ್ಯಕ್ರಮ ಏನಪ್ಪಾ ಅಂದ್ರೆ, ನಮ್ಮನ್ನು ಪಾಠ ನಮಗೆ ಗುರುಗಳಾಗಿ 1ನೇ ಕ್ಲಾಸಿಂದ ಹೈಸ್ಕೂಲ್ ವರೆಗೂ ಪಾಠ ಮಾಡಿದಂತ ಎಲ್ಲಾ ಟೀಚರ್ಸ್ಗಳು ಎಲ್ಲೆಲ್ಲಿದಾರಂತ 18 ಜನ ಟೀಚರ್ಸ್ ನ ಹಿರೂರಿನಲ್ಲಿ ಕರೆಸಿ ಅವರಿಗೆ ಗೌರವಿಸಿ ಅವರಿಗೆ ಒಂದು ಒಳ್ಳೆ ಒಂದು ಊಟ ಕೊಡೋದ್ರ ಮೂಲಕ ಅವ್ರನ್ನ ಒಂದು ಕಾರ್ಯಕ್ರಮದಲ್ಲಿ ಮಾಡಿದಾಗ ಅವ್ರಿಗೆ ಆಶ್ಚರ್ಯ. ನಾವೇನಪ್ಪ ನಿಮ್ನೆಲ್ಲ ಮುಖಗಳು ನೋಡಿದ್ರೆ ಜ್ಞಾಪಕ ಇಡ್ತಾರಲ್ಲ, ನೀವು ACP ಅಂತ ಹೇಳ್ತೀಯಾ, ಅವ್ರು ನೋಡಿದ್ರೆ ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳ್ತಾರೆ, ನೀವು ನಮ್ಮನ್ನು ಕರೆದು ಸನ್ಮಾನ ಮಾಡ್ತಿದ್ರಿ, 30-40 ವರ್ಷ ಆಗಿದೆ, ನಮ್ಗೆ ಜ್ಞಾಪಕ ಇಟ್ಕೊಂಡಿದ್ದೇನೆ ಅಂತ ಹೇಳಿ ನಮ್ಮ ಗುರುಗಳು ನಮ್ಮನ್ನು ಕೇಳಿದಾಗ ನಾವ್ ಹೇಳಿದ್ವಿ, ಸರ್ ನಮ್ಮ ಲೈಫ್ ಲಾಂಗ್ ಇರೋ ತನಕ ನಿಮ್ಮನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವತ್ತು ನೀವು ನಮ್ಮನ್ನ ಬೈದು ಹೊಡೆದು ತಿದ್ದಿ ಬೆಳೆಸಿದ್ರಿಂದ ಇವತ್ತು ನಾವು ಹಿಂಗ್ ನಿಂತಿದ್ದೀವಿ. ಇದಕ್ಕೆ ಕಾರಣಕರ್ತರೆ ನೀವು ಸರ್. ಹೀಗಾಗಿ ನಿಮ್ಮನ್ನ ನಾವು ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡ್ತೀವಿ ಅಂದಾಗ ಆ ಗುರುಗಳ ಆಶೀರ್ವಾದ ಈಗಲೂ ಸಹ ನಮ್ಗೆ. ಅಮಾಂಗ್ ಆಲ್ ದಿ ಟೀಚರ್ಸ್ ಐ ರಿಮೆಂಬರ್ ಒನ್ ಟೀಚರ್. ಒಬ್ರು ಗುಪ್ತಾ ಮಾಸ್ಟರ್ ಅಂತಿದ್ರು. ನಮ್ಗೆ 7ನೇ ಕ್ಲಾಸ್ ಅವಾಗ ಪಬ್ಲಿಕ್ ಎಕ್ಸಾಮ್, 7ನೇ ಕ್ಲಾಸ್ ಪಬ್ಲಿಕ್ ಎಕ್ಸಾಮ್. ಅವ್ರ ಎಕ್ಸಾಮ್ ಬರೆದ್ಬಿಟ್ಟು ಬಂದಾಗ ಈ ರೀತಿ ಎಲ್ಲ ಕೂರಿಸ್ಬಿಟ್ಟು, ಏನು ಫಸ್ಟ್ ಕ್ಲಾಸ್, ಇನ್ನು ಸೆಕೆಂಡ್ ಕ್ಲಾಸ್, ಇನ್ನು 90% ತೆಗಿದ, ಈ ರೀತಿ ಹೇಳೋದು. ರಿಸಲ್ಟ್ ಹಾಗೆ ಬರೋದು. ಅಂದ್ರೆ ಗುರುಗಳಿಗೆ ಎಷ್ಟು ಕಾನ್ಫಿಡೆನ್ಸ್ ಅನ್ಸುತ್ತೆ ಅಂದ್ರೆ, ಅವ್ರು ಪಾಠ ಮಾಡ್ಕೊಂಡು ಅವ್ನ ಬಿಹೇವಿಯರ್ ನೋಡ್ಬಿಟ್ಟು ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಹೇಳ್ಬಿಡೋದು ಇಷ್ಟು ಪರ್ಸೆಂಟ್. ಅಂತಹ ಟೀಚರ್ ನಮಗೆ ಉತ್ತಮ ಆಗ್ತಿದ್ರು SLC 7th ಸ್ಟ್ಯಾಂಡರ್ಡ್. ನಾನೀಗ ಒಬ್ಬ ACP ಆಗಿದ್ದೀನಿ, ಇನ್ನೊಂದು 15-20 ದಿವಸದೊಳಗೆ DCP ಸಹ ಆಗ್ತೀನಿ. ಆ ಕಾರ್ಯಕ್ರಮದಲ್ಲಿ ಅಲ್ಲಿ ಹೋದಾಗ ಆ ಗುರುಗಳು ಬಂದಾಗ ನನಗೆ ಒಂದು ಸ್ವಲ್ಪ ಈಗ ಹಂಚಿಕೆ. ಯಾಕೆ ಹಂಚಿಕೆ ಅಂದ್ರೆ, ಅವಾಗ ಪಾಠ ಮಾಡ್ಕೊಂಡಾಗ ಈ ತರ ಭಯ ಸಹ ಇತ್ತು. ಎಲ್ಲರೂ ಹೇಳೋದು, ನಮ್ಮ ಮಾಸ್ಟರ್ ಏನೋ ಮಾರಾಯ, DYSP ಇದೆಯಾ, ಪೊಲೀಸ್ ಅಧಿಕಾರಿ ಇದೆಯಾ, ನನಗೆ ನೋಡ್ಬಿಟ್ಟು ಇನ್ನೂ ಆ ಭಯ ತೋರಿಸ್ತಿಲ್ಲ ಮಾರಾಯ. ಸರ್ ನಾನು DSP ಅಲ್ಲ, ಮತ್ತೆ ಏನೇ ಆದ್ರೂ ಸಹ ನಿಮ್ಮ ಶಿಷ್ಯ ಅಂತ. ಆ ಭಯ ಅವಾಗ ಇನ್ನೂ ನನ್ಗೆ ಅಡಗಿದೆ. ಅದು ನಿಮ್ಗೆ ಆ ಗೌರವ, ಆ ಒಂದು ಪ್ರೀತಿ, ಆ ರೆಸ್ಪೆಕ್ಟ್ ಸರ್ ನೀವು ನೋಡಿದ್ರೆ ಇನ್ನೂ ನಿಮ್ಗೆ ಆ ಭಾವನೆ ಇದೆ ಅಂದಾಗ ಅವ್ರು ಎಷ್ಟು ಖುಷಿ ಪಟ್ಟು ಅಂದ್ರೆ ಅದಕ್ಕೆ ಬೆಲೆ ಕಟ್ಟಿಲ್ಲ. ದಯಮಾಡಿ ನೀವು ಸಹ ನಿಮ್ಮ ಗುರುಗಳನ್ನ, ನಿಮ್ಮ ಟೀಚರ್ಸ್ಗಳನ್ನ ಗೌರವಿಸಿ, ಪೂಜಿಸಿ. ನಿಜವಾಗ್ಲೂ ಅವ್ರ ಆಶೀರ್ವಾದ ಎಲ್ಲರೂ ಸಹ ಕೊನೆಯದಾಗಿ ನಾನು ಬಹಳ ಮಾತಾಡ್ತೀನಿ ಸರ್. ಕೊನೆಯ ಮಾತು ಹೇಳ್ತೀನಿ, ನೀವೇನಾಗಿರೋ ಪ್ರಶ್ನೆ ಇಲ್ಲ, ಈ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳು ಕಂಟಕರಾಗ್ತದೆ, ಸಮಾಜದಲ್ಲಿ ಕ್ರಿಮಿನಲ್ಸ್ ಆಗ್ತಾರೆ, ಅಪರಾಧಿಗಳಾಗ್ತದೆ, ಸಮಾಜದ ಒಂದು ಉತ್ತಮ ವ್ಯಕ್ತಿಗಳಾಗ್ತದೆ, ಸಮಾಜದಲ್ಲಿರ್ತಕ್ಕಂಥ ನಮ್ಮ ದೇಶದ ಕಾನೂನುಗಳನ್ನ ಗೌರವಿಸುವಂತ ವ್ಯಕ್ತಿಗಳಾಗ್ತದೆ. ಅವಾಗ ನೀವು ಈ ಭೂಮಿ ಮೇಲೆ ಉಳಿಸಿದ್ದು ಸಾಕಾಗುತ್ತೆ ಅಂತ ಹೇಳುತ್ತಾ, ಪೊಲೀಸ್ ಇಲಾಖೆಯಲ್ಲಿ ಇರೋದ್ರಿಂದ ಪೊಲೀಸ್ ಇಲಾಖೆ ಅಂತ ಹೇಳಿ ಮಾತಾಡ್ತೀವಿ. ಸಾಕಷ್ಟು ಜನರಲ್ ಮಾತಾಡ್ತೀವಿ. ಇಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳಿದ್ದೀವಿ. ನಿಜವಾಗ್ಲೂ ಹೇಳ್ತೀನಿ, ಸಮಾಜದಲ್ಲಿ ನಿಮ್ಗೆ ಏನಾದ್ರು ಸಮಾಜಕ್ಕೆ ನೊಂದವರಿಗೆ, ಸಮಾಜದಲ್ಲಿ ತುಳಿತಕ್ಕೊಳಗಾದವರು, ಸಮಾಜದಲ್ಲಿ ಅನ್ಯಾಯಕ್ಕೊಳಗಾದವರು ಸಹಾಯ ಮಾಡಬೇಕು. ಇಮಿಡಿಯೇಟ್ ಸಹಾಯ ಡೇಟಾ ಸಿಗುತ್ತೆ. ಪ್ರತಿಯೊಬ್ಬರು ತೊಂದರೆ ಆದವರಿಗೆ ನಮ್ಮ ಜುಡಿಷಿಯಲ್ ಸಿಸ್ಟಮ್ ನಲ್ಲಿ, ನ್ಯಾಯಾಂಗ ಸಿಸ್ಟಮ್ ನಲ್ಲಿ ನ್ಯಾಯ ಸಿಗುತ್ತೆ. ಬಟ್ ಆ ನ್ಯಾಯ ಸಿಗುತ್ತೆ ಲೇಟ್ ಆಗ್ತದೆ, ಅದರದಾದಂತ ಸಮಯ ಇದೆ. ಆದ್ರೆ ನಮ್ಮ ಇಲಾಖೆ ಇಮಿಡಿಯೇಟ್ ಆಗಿ ಅವಶ್ಯಕತೆ ಬಿದ್ದಾಗ ಸಹಾಯ ಮಾಡಲಿಕ್ಕೆ ಏಕೈಕ ಪೊಲೀಸ್ ಇಲಾಖೆ. ತಾವು ಯಾರಾದ್ರೂ ಪೊಲೀಸ್ ಇಲಾಖೆಗೆ ಒಬ್ಬ ಒಳ್ಳೆಯ ಸಂಬಂಧಪಟ್ಟರಾಗಿ, ಒಬ್ಬ DYSP ಆಗಿ, ಒಬ್ಬ ACP ಆಗಿ, DCP, IPS ಆಫೀಸರ್ ಆಗಿ ಬರೋದಾದ್ರೆ ಎಲ್ಲರಿಗೂ ಸಹ ನಾನು ಇಲಾಖೆ ಸ್ವಾಗತ ಬಯಸ್ತೀನಿ. ಯಾಕೆಂದ್ರೆ ಸಮಾಜದಲ್ಲಿ ನಿಜವಾಗ್ಲೂ ಸೇವೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಏಕೈಕ ಇಲಾಖೆ ಪೊಲೀಸ್ ಇಲಾಖೆ. ದಯಮಾಡಿ ನಿಮ್ಮನ್ನ ಇರ್ತಕ್ಕಂಥವ್ರು ಯಾರು ಆ ಮೈಂಡ್ ಸೆಟ್ ಇದೆ,
ದಯಮಾಡಿ ಪೊಲೀಸ್ ಇಲಾಖೆಗೆ ಒಳ್ಳೆ ಅಧಿಕಾರಿಗಳ ಬಂದು ಸಮಾಜ ಸೇವೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಸಹ ಆ ದೇವರು ಒಂದು ಒಳ್ಳೆಯ ಭವಿಷ್ಯ ಕೊಡ್ಲಿ, ಒಳ್ಳೆಯ ವಿದ್ಯಾರ್ಥಿಗಳಾಗ್ಲಿ, ಒಳ್ಳೆಯ ತಂದೆ ತಾಯಿಗೆ ಮಕ್ಕಳಾಗ್ಲಿ, ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿಗಳಾಗ್ಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ತುಂಬಾ ಅತ್ಯಂತ ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಸಮಾಜಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ. ಪೊಲೀಸ್ ಇಲಾಖೆ ಹೇಗೆ ಕರ್ತವ್ಯ ನಡೆಸಬೇಕು, ನಿಮ್ಮಲ್ಲಿ ಯಾರಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರೋದಿದ್ರೆ ಅವ್ರ ಮಾರ್ಗದರ್ಶನ ಬೇಕು ಕಾಂಟ್ಯಾಕ್ಟ್ ಮಾಡಬಹುದು. ನಂತರ ಒಳ್ಳೆ ವಿದ್ಯಾರ್ಥಿಗಳಾಗಿ ಸಮಾಜದಲ್ಲಿ ಇವತ್ತು ನೀವು ಅಂದ್ಕೊಂಡಿದ್ದನ್ನೇ ಸಾಧನೆ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಧ್ಯೇಯ. ಆದ್ರೆ ಅದು ಈಡೇರಿಲ್ಲ ಅಂದಾಗ ಯಾರೋ ಒಂದಷ್ಟು ನಮ್ಮ ಮಕ್ಕಳು ಹೇಳ್ತಾ ಇದ್ದಾರೆ, ಸರ್ ನಾನು ನೀಟಿಗೆ ಕಾಯ್ತಾ ಇದ್ದೀನಿ ಅಂತ ಹೇಳಿದ್ರು. ನೀಟಿಗೆ ಕಾಯ್ದೆ, ಆದ್ರೆ ನೀಟು ಅಕಸ್ಮಾತ್ ಒಳ್ಳೇದಾಗ್ಲಿ ಅಂದ್ರೆ ನಮ್ಮ ಆಶೆ, ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಬೇರೆ ಒಂದು ಮಾರ್ಗವನ್ನು ಸಹ ಯೋಚನೆ ಮಾಡಿಟ್ಕೊಂಡಿರ್ಬೇಕು. ಯಾಕೆಂತಂದ್ರೆ ಒಂದೇ ಡೈರೆಕ್ಷನ್ ನಾವು ಹಿಂಗೆ ಹೋಗ್ಬೇಕು ಅನ್ನೋದ್ರಿಂದ ಬರುವಂತ ಮಾರ್ಗಗಳಲ್ಲಿ ಅದಾಗ್ಲಿಲ್ಲ ಅಂದ್ರೆ ಇನ್ನೊಂದು ಆಲ್ಟರ್ನೇಟಿವ್ ರೂಟ್ ಇಟ್ಕೋಬೇಕು ಅನ್ನೋದಕ್ಕೆ ನಮ್ಮ ಅವರೇ ಮಾರ್ಗದರ್ಶಿ. ಕಾಕಿ ಖಾದಿ ಎರಡನ್ನೂ ಸಹ ನೋಡಿ, ನಂತರ ಕರಿ ಕೊಟ್ಟು ಮೂರನ್ನು ನೋಡಿ ಇನ್ನೊಂದು ಬಾಕಿ ಇದೆ, ಇನ್ನೊಂದು ಬಾಕಿ ಇದೆ. ಆದ್ರೆ ಖಾಲಿ ಹಾಕಿ ಅದನ್ನು ಸಹ ಸಮಾಜದಲ್ಲಿ ಇವತ್ತು ಒಂದಷ್ಟು ಧರ್ಮದ ಮಾರ್ಗ ಮಾಡ್ತಾ ಇದ್ದಾರೆ. ಅದು ಹಾಕುವಂತಹ ಒಂದು ಸಮಯವೂ ಬರಲಿ, ಆ ಮೂಲಕವೂ ಸಹ ಸಮಾಜಕ್ಕೆ ಒಳ್ಳೆ ಸೇವೆಯನ್ನು ಕೊಡಿ. ಮೂರು ಹಾಕಿದ್ದೀರಾ, ಇನ್ನೊಂದು ಮನೆ ಜವಾಬ್ದಾರಿ ಇದ್ದಾರಲ್ಲ, ಜವಾಬ್ದಾರಿ ಮುಗಿದ ನಂತರ ಮೂರನ್ನೂ ಸಹ ನೋಡಿ ಮಂಜುನಾಥ್ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಯನಗರ ಮಲ್ಲೇಶ್ವರದ ಸಬ್ ರಿಜಿಸ್ಟರ್ ಆಫೀಸ್ ಇಂದ ಶಶಿ ಮೇಡಮ್ ಅವರು ಬಂದಿದ್ದಾರೆ. ಶಶಿ ಮೇಡಮ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸಬ್ ರಿಜಿಸ್ಟರ್ ಆಫೀಸ್ ಓಕೆ. ಸೊ ಮಂಜುನಾಥ್ ಬಾಬು ಸರ್ ಅವರ ಮಾರ್ಗದರ್ಶನ ಮಕ್ಕಳು ತಗೊಂಡು ಮುಂದೆ ಬರಬೇಕು ಅಂತ ಹೇಳ್ತಾ ಮಂಜುನಾಥ್ ಸರ್ ಬಾಬು ಅವರಿಗೆ ಒಂದು ಚಿಕ್ಕ ಕಾಣಿಕೆಯನ್ನ ನಮ್ಮ ವಿದ್ಯಾರ್ಥಿ ರಮೇಶ್ ಬಂದಿದ್ದಾರೆ. ರಮೇಶ್ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಡಿಸಿ ಇಂದ 3 ವರ್ಷದಿಂದ ಸ್ಕಾಲರ್ಶಿಪ್ ಇಂಜಿನಿಯರಿಂಗ್ ಮುಗಿಸಿದ್ದಾರೆ. ಈ ಒಂದು ಕಾಲೇಜಲ್ಲಿ ಒಂದು ಕ್ಯಾಂಪಸ್ ಆಗಿದೆ, ಏನು ಸೇರ್ತಾ ಇದ್ದಾರೆ. ನಮ್ಮ ಡಿಸಿ ಒಂದೊಂದು ಸಂಪ್ರದಾಯ ಸರ್, ಯಾರೇ ವಿದ್ಯಾರ್ಥಿ ಎಜುಕೇಶನ್ ಮುಗಿಸಿದ್ರೆ ಅವರು ಸಂಘಟನೆಗೆ ವಾಪಸ್ ಇರ್ತಾರೆ. ಸಮಾಜದ ಒಂದು ಈ ಎನೇಬಲ್ಮೆಂಟ್ ಕೆಲಸ ಇದ್ರೆ ಸೇವೆಗಾಗಿ ವಿದ್ಯಾರ್ಥಿಗಳನ್ನು ಸಕ್ರಿಯಗೊಳಿಸೋದು, ಅದೇ ನಮ್ಮ ಟ್ಯಾಗ್ಲೈನ್. ಒಳ್ಳೆಯದಾಗಿ ಒಳ್ಳೆಯದನ್ನು ಮಾಡಿ. ಈ ಒಂದು ಸೇವೆಗೆ ರಮೇಶ್ ಸೊ ಚಿಕ್ಕ ಕಾಣಿಕೆ ಇಟ್ಕೊಳ್ಳೋದು. ಡಿಸಿ ಕಡೆಯಿಂದ ಮತ್ತೆ ನಮ್ಮ ಅರುಣಾಚೇತನದ ಮಕ್ಕಳು ತಯಾರಿಸಿರುವಂತಹ ಒಂದು ಚಿಕ್ಕ ಕಾಣಿಕೆ ಸುರೇಶ್ ಅವರು ನಮ್ಮ ಶ್ರೀಧರ್ಜಿ ಅವರು ಕೊಡಬೇಕು ಅಂತ ಕೇಳಿದ್ರು. ಅರುಣಾಚೇತನದ ಮಕ್ಕಳು ತಯಾರಿಸಿರುವಂತಹ ಒಂದು ಉಪಕರಣಗಳು ಇಲ್ಲಿ ಲೈಫ್ ಸ್ಕಿಲ್ ಅನ್ನ ಹೇಳ್ಕೊಡ್ತೀವಿ. ಅರುಣಾಚೇತನ ಮಕ್ಕಳಿಗೆ ಎಜುಕೇಶನ್ ಅಂದ್ರೆ ಲೈಫ್ ಸ್ಕಿಲ್ಸ್, ಹೇಗೆ ಜೀವನ ನಡೆಸೋದು ಪಾಠವನ್ನ ಇಲ್ಲಿ ಕಲಿಸ್ಕೊಡ್ತಾರೆ. ಬಹಳ ಆ ಲೈಫ್ ಸ್ಕಿಲ್ ಜೊತೆಯಲ್ಲಿ ಮಾಡಿರುವಂತಹ ಒಂದು ಮೇಡಮ್ ನಾಣಿ ಅಂತ ಬರ್ಬೇಕು. ಅಂಕಲ್ ಬನ್ನಿ ಒಂದು ನಿಮಿಷ, ಅಂಕಲ್ ಬನ್ನಿ ಒಂದು ನಿಮಿಷ, ಬನ್ನಿ 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 ಮೇಡಮ್ ಬನ್ನಿ. ಮಾಡಬೇಕು ಹೋದಾಗೆಲ್ಲ ಮೇಡಮ್ ಅವರು ಸಾಕಷ್ಟು ಸಹಕಾರನ ಕೊಡ್ತಾರೆ. ಯಾವುದೇ ಒಂದು ಕೆಲಸ ಆದ್ರೂ ಸೊಸೈಟಿನಲ್ಲಿ ಎಲ್ಲ ಮಾಡ್ಕೊಡ್ತಾರೆ ಮೇಡಮ್. ಜಿಕೆ ಸರ್ ಅವರ ತಮ್ಮ ಏನೇ ಕೊಟ್ಟರು ಸಾಕಾಗೋದಿಲ್ಲ ಸರ್. ನೀವು ಮಾಡಿರುವಂತಹ ಒಂದು ಉಪಕಾರ ಏನಿದೆ ಸಮಾಜಕ್ಕೆ, ಒಬ್ಬ ಪೊಲೀಸ್ ದಕ್ಷ ಅಧಿಕಾರಿಯಾಗಿ ಮಾಡಿರುವಂತಹ ಸೇವೆ ಏನಿದೆ ಅದಕ್ಕೆ ಏನ್ ಕೊಟ್ಟರು ಸಾಕಾಗಲ್ಲ. ಇನ್ನೊಂದು ನಮ್ಮ ಚಿಕ್ಕ ಕಾಣಿಕೆ ಅಷ್ಟೇ ಸರ್, ನಮ್ಮ ಮನಸ್ಸಂತೋಷಕ್ಕೋಸ್ಕರ. ಮಕ್ಕಳೇ ಮಂಜುನಾಥ್ ಸರ್ ಬಗ್ಗೆ ಅವಾಗ ಸ್ವಲ್ಪ ಬ್ರೀಫ್ ಆಗಿ ಹೇಳಿದೆ, ಆದ್ರೆ ಇವತ್ತು ಪೇಪರ್ ದಯವಿಟ್ಟು ಪೇಪರ್ ಓದಿ. ಇವತ್ತು ವಿಜಯ ಕರ್ನಾಟಕ ಆಗ್ಬೋದು, ವಿಜಯವಾಣಿ ಆಗ್ಬೋದು, ಟೈಮ್ಸ್ ಆಫ್ ಇಂಡಿಯಾ ಆಗ್ಬೋದು, ಮನಿ ಕಂಟ್ರೋಲ್ ಆಗ್ಬೋದು, ಎಕನಾಮಿಕ್ಸ್ ಟೈಮ್ ಆಗ್ಬೋದು, ಪ್ರತಿ ಒಂದು ಪೇಪರ್ ಅಲ್ಲಿ ಇವತ್ತು ಒಂದೇ ಸುದ್ದಿ. ಆ ಸುದ್ದಿ ಏನು ಹೇಳಿದ್ರೆ, ಒಂದು ದೊಡ್ಡ ಪ್ರಾಜೆಕ್ಟ್ ಗೆ ಕನಕಪುರ ರೋಡ್ ನಲ್ಲಿ ಇದ್ದಂತಹ ಒಂದು ದೊಡ್ಡ ಪ್ರಾಜೆಕ್ಟ್ ಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಸ್ವಾಮಿ ಫಂಡ್ ಬಂದಿದೆ ಅನ್ನೋದಕ್ಕೆ. ಆ ಸ್ವಾಮಿ ಫಂಡ್ ಬರೋದಕ್ಕೆ
ನಾವು ಒಂದು ಮಾಡಿದಂತಹ ಒಂದು FIR ಅದು ನಮ್ಮ ಸರ್ ಅವರ ಮಾರ್ಗದರ್ಶನದಲ್ಲಿ ಅದು ದುರಿತಕ್ಕೆ ನಾವು ಬೆಂಗಳೂರು ಲಾ ಅಂಡ್ ಆರ್ಡರ್ ACP ಆಗಿರೋದ್ರಿಂದ ಅವರ ಮಾರ್ಗದರ್ಶನದಲ್ಲಿ ಆ ಒಂದು ಬೃಹತ್ ಕಾರ್ಯ ಆಯಿತು. 3,000 ಮನೆ ಸಿಕ್ಕಿದೆ. 3,000 ಜನಕ್ಕೆ ಮನೆ ಸಿಗುವಂತಹ ಕೆಲಸಕ್ಕೆ ಕಾರಣಕರ್ತರು ನಮ್ಮ ಮಂಜುನಾಥ್ ಸರ್. FIR ಆದ್ಮೇಲೆ ನಂತರ ಏನಾಯ್ತು ಅಂತ ನಮ್ಮ MP ತೇಜಸ್ವಿ ಸೂರ್ಯ ಅವರು ಮಾತಾಡಿದ್ರು. ಅದ ನಂತರ ಹೋಮ್ ಮಿನಿಸ್ಟರ್ಗೆ ಲೆಟರ್ ಬರ್ದಿರುವಂತದ್ದಾಗ್ಬೋದು ಅಥವಾ ಅವರು ಪಿರಮಿಡ್ ಅವ್ರ ಹತ್ರ ಮಾತಾಡಿದ್ರು. ಅದ ನಂತರ ಆದಂತಹ ಕೆಲಸಗಳು. ಆದ್ರೆ ಅದಕ್ಕಿಂತ ಮುಂಚೆ ಬ್ಯಾಕ್ ಡ್ರಾಪ್ ಅಲ್ಲಿ ಎಲೆ ಮರೆ ಕಾಯಿ ಅಂತ ನಾವ್ ಏನ್ ಹೇಳ್ತೀವಿ, ಆ ಎಲೆ ಮರೆ ಕಾಯಿಯಾಗಿ ಬಡವರಿಗೆ ನ್ಯಾಯ ದೊರಕಿಸಬೇಕು ಉದ್ದೇಶ ಅವ್ರು ಹೇಳಿದ್ರು. ಬಡವರಿಗೆ ಮತ್ತೆ ಮಧ್ಯಮ ವರ್ಗಕ್ಕೆ ಇಮಿಡಿಯೇಟ್ ಆಗಿ ನ್ಯಾಯ ದೊರಕಿಸಬೇಕು ಅಂದ್ರೆ ಪೊಲೀಸ್ ಇಲಾಖೆ ಸೇರ್ಕೊಳ್ಳಿ ಅಂತ ಹೇಳಿದ್ರು. ಆ ಕೆಲಸವನ್ನ ನಾವು ಇವರಿಗೆ ಒಂದು ವಾರ ಮುಂಚೆ ಭೇಟಿ ಮಾಡಿ ಇವರಿಗೆ ಮಾತಾಡಿದಾಗ ಅವ್ರು ಮಾತಾಡಿದ್ರು, ಸರ್ ನನಗೆ ಟ್ಯಾಂಕ್ಸ್ ಎಲ್ಲ ಅವಶ್ಯಕತೆ ಇಲ್ಲ ಸರ್. ಅಲ್ಲ ಸರ್, 3,000 ಜನಕ್ಕೆ ನೀವು ಮನೆ ಕೊಡಿಸಿದ್ದೀರಾ, ಟ್ಯಾಂಕ್ಸ್ ಹೇಳ್ಬಾರ್ದು ಅಂದ್ರೆ ಯಾಕೆ ಸರ್ ಅಂದ್ರೆ, ಸರ್ ನನ್ನ ಕರ್ತವ್ಯ ಅದು. ನಾನು ACP ಆಗಿ ಆ ಏರಿಯಾದ ಜುರಿಸ್ಡಿಕ್ಷನ್ ಇದ್ದಾಗ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದು ನನ್ನ ಕರ್ತವ್ಯ. 3,000 ಜನಕ್ಕೆ ಮೋಸ ಆಗಿದೆ ಅಂದಾಗ ಅದನ್ನ FIR ನ ರಿಜಿಸ್ಟರ್ ಮಾಡಿಸಿ ಅದಕ್ಕೆ ಅನ್ಯಾಯ ಆಗಿರೋರಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ಮಾಡೋದು ಕೆಲಸ. ನನ್ನ ಕೆಲಸ ಮಾಡಿರೋದಕ್ಕೆ ನೀವು ಟ್ಯಾಂಕ್ಸ್ ಎಲ್ಲ ಅವಶ್ಯಕತೆ ಇಲ್ಲ. ಆ ಒಂದು ದೊಡ್ಡ ಗುಣ ಇದೆಯಲ್ಲ ಸರ್, ಆ ದೊಡ್ಡ ಗುಣಕ್ಕೆ ನಮ್ಮ ಎಲ್ಲ ಪೊಲೀಸ್ ಇಲಾಖೆಯಲ್ಲೂ ಸಹ ನಮ್ಮ ಮಂಜುನಾಥ್ ಸರ್ ಅಂತಹ ದಕ್ಷ ಅಧಿಕಾರಿ ಆಗಿದ್ರೆ ಲಾ ಅಂಡ್ ಆರ್ಡರ್ ಮೋಸ್ಟ್ಲಿ ಲಾಯರ್ಗಳಿಗೆ ಕೆಲಸ ಇರಲಿಕ್ಕಿಲ್ಲ ಅನ್ಕೊಳ್ತೇನೆ. ಯಾಕಂದ್ರೆ ನ್ಯಾಯ ಫಸ್ಟ್ ಟೈಮ್ ಅಲ್ಲೇ ಸಿಕ್ಬಿಟ್ರೆ ನೆಕ್ಸ್ಟ್ ಹೋಗೋ ಅವಶ್ಯಕತೆ ಇಲ್ಲ, ಜಡ್ಜ್ ಹೋಗೋ ಅವಶ್ಯಕತೆ ಇಲ್ಲ. ಸೊ ಆದ್ರೆ ನಮ್ಮ ಕಾನೂನು ವ್ಯವಸ್ಥೆ ಆಗಿದೆ. ಸೊ ಹಾಗಾಗಿ ಕೆಲವೊಂದು ಪ್ರೊಸೀಜರ್ ನಾವು ಫಾಲೋ ಮಾಡಲೇಬೇಕಾಗುತ್ತೆ. ಆದ್ರೆ ಆ ನ್ಯಾಯ ಸಿಗೋದಕ್ಕೆ ಫಸ್ಟ್ ಕಾರಣಕರ್ತರು ಮಂಜುನಾಥ್ ಸರ್. ಸೊ ಅವ್ರು ಮಾಡಿರುವಂತಹ ಕೆಲಸಕ್ಕೆ ನಮ್ಮ ಒಳಗಡೆ 1 ತಿಂಗಳ ಆಗಿರ್ಬೋದು ಸರ್. 1 ತಿಂಗಳಿಂದ ನಾವು ಅವ್ರನ್ನ ಭೇಟಿ ಮಾಡ್ತಾ ಇದ್ದೇವೆ. ಅವರ ಮಾರ್ಗದರ್ಶನ ಯಾವಾಗಲೂ ಮಕ್ಕಳಿಗೆ ಹೀಗೆ ಇರಲಿ. ಪೊಲೀಸ್ ಇಲಾಖೆ ಸೇರುವಂತವ್ರು ಯಾರಾದ್ರೂ ಇದ್ರೆ ತಾವು ಮಂಜುನಾಥ್ ಸರ್ ಅವ್ರನ್ನ ಭೇಟಿ ಮಾಡ್ಬೋದು. ಈಗ ತಾನೇ ಹೇಳಿದ್ರು ಅವರು ACP ಇಂದ ಇನ್ನು 15 ದಿನದಲ್ಲಿ DCP ಆಗ್ತೀನಿ ಅಂತ. ಡಿಸ್ಕಷನ್ ಕ್ಲಾಸ್ ಮತ್ತೆ ಅರುಣ ಚೇತನ ಕಡೆಯಿಂದ ಅವರಿಗೆ ಹಾರ್ದಿಕ ವಂದನೆಗಳು. ಅವರ ವೃತ್ತಿ ಜೀವನದಲ್ಲಿ ಬಡ್ತಿಯನ್ನು ತಗೊಂಡು ACP ಇಂದ DCP ಆಗಿ ಹೋಗ್ತಾ ಇದ್ದಾರೆ. ಅವರಿಗೆ ನಮ್ಮ ಕ್ಷಮೆ ಇರಲಿ. ಮತ್ತೊಂದು ಸಭೆಗೆ ನಾನು ಹೋಗ್ಬೇಕಾಗಿದೆ, ಅದೊಂದು ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿದೆ. ಮಧ್ಯದಲ್ಲಿ ಹೋಗುವಂತದ್ದು ಅದು ಸಭ್ಯರ ಲಕ್ಷಣ ಅಲ್ಲ. ಬಟ್ ಪೊಲೀಸ್ ಇಲಾಖೆಯಲ್ಲಿ ಇರೋದ್ರಿಂದ ಆ ಒಂದು ಅವ್ರಿಗೊಂದು ಟೈಮ್ ಕೊಟ್ಟಿರೋದ್ರಿಂದ ಎಲ್ಲರ ಒಂದು ಕ್ಷಮೆ ಕೇಳ್ತಾ ಅನುಮತಿ ಪಡೆದು ನಾನು ಮಧ್ಯದಲ್ಲಿ ಹೋಗ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನಾನು ಶುಭಾಶಯ ಕೊಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ದೇವರು ಒಳ್ಳೆ ಒಂದು ಭವಿಷ್ಯ ಕೊಡ್ಲಿ. ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ನೀವು ಯಾವುದೇ ರೀತಿ ಚಾಯ್ಸ್ ಮಾಡ್ಕೊಳ್ಳಿ, ಯಾವುದೇ ಕೆಲಸ ಮಾಡಿ, ಆ ಕೆಲಸವನ್ನು ಪ್ಲೀಸ್ ಮನಸ್ಪೂರ್ವಕ ಕೆಲಸ ಮಾಡಿ, ಆ ಕೆಲಸದಲ್ಲಿ ಯಶಸ್ಸು ಸಿಗಲಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಒಂದು ಶುಭಾಶಯ ಕೊಡ್ತಾ, ವಿಶೇಷವಾಗಿ ಧನಂಜಯ ಸರ್ ಅವರಿಗೆ ನನ್ನ ಕರೆದು ಜೊತೆಯಲ್ಲಿ ಸುಮಾರು 1 ಗಂಟೆಗಳ ಕಾಲ ನನ್ನ ಒಂದು ಏನು ಮನಸ್ಸಿನಲ್ಲಿದ್ದಂತ ಮಾತನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಮೊನ್ನೆ ಪ್ಯಾಂಡಮಿಕ್ ಸಿಚುವೇಶನ್ ಬಂತು. ಸುಮಾರು ಜನ ಕಾರ್ಮಿಕರು ನಮ್ಮ ಬೆಂಗಳೂರು ನಗರವನ್ನು ಬಿಟ್ಟು ಹೋದ್ರು. ಆ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ಕಾರ್ಮಿಕ ನಾನು ಊಟದಿಂದ ಸತ್ತಿದ್ದೀನಿ, ನೀರಿನಿಂದ ಸತ್ತಿದ್ದೀನಿ ಅಂತ ಒಂದೇ ಒಂದು ಕಂಪ್ಲೇಂಟ್ ಬರಲಿಲ್ಲ. ಕಾರಣ ಬೆಂಗಳೂರಿನ ನಾಗರಿಕರು, ಬೆಂಗಳೂರಿನ ಸಮೃದ್ಧಿಯಾದಂತ ನಾಗರಿಕರು ಅವ್ರ ಕೈಲಾದಂತ ಸಹಾಯ ಮತ್ತೊಂದು ಮಾಡೋದ್ರ ಮೂಲಕ ಯಾರೂ ಸಹ ಉಪವಾಸ ಇಟ್ಕೊಂಡು, ಅದೇ ರೀತಿ ಇಂತಹ ದಾನಿಗಳು ಬಹಳ ಜನ ಇದ್ದಾರೆ. ನಾವು ಅದನ್ನು ಉಪಯೋಗಿಸ್ಬೇಕು ಅಷ್ಟೇ. ಎಲ್ಲರೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ಸ್. ಮಂಜುನಾಥ್ ಸರ್ ಅವರ ಎಲ್ಲರೂ ಎದ್ದು ನಿಂತು ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಬನ್ನಿ ಸರ್, ಬನ್ನಿ. ನಮ್ಮ ನೆನಪಿಗಾಗಿ ನಡಿ ಸರ್, ಬನ್ನಿ ಅಂತ ಬನ್ನಿ, ಬನ್ನಿ ಮೇಡಮ್, ಬನ್ನಿ ಬನ್ನಿ ಮೇಡಮ್, ಪ್ಲೀಸ್ ಮೇಡಮ್.
ಥ್ಯಾಂಕ್ ಯು. ಮಂಜುನಾಥ್ ಬಾಬು ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ತಿಳಿಸೋಣ. ಈ ಕಾರ್ಯಕ್ರಮಕ್ಕೆ ರಮೇಶ್ ಸರ್ ಅವರು ಬರಬೇಕಾಗಿತ್ತು. ರಮೇಶ್ ಸರ್ ಅವರು ಬೆಂಗಳೂರು ಸೌತಿನ ಟ್ರಾಫಿಕ್ ಎಸಿಪಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಾರಣಾಂತರಗಳಿಂದ ಅವರು ಬರ್ಲಿಕ್ಕಾಗಿಲ್ಲ. ಅವರಿಗೂ ಸಹ ನಮ್ಮ ಈ ವೇದಿಕೆ ಮೂಲಕ ಒಂದು ನಮಸ್ಕಾರವನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಭುಶಂಕರ್ ಅವರು ಬಂದಿದ್ದಾರೆ. ಪ್ರಭುಶಂಕರ್ ಅವರೇ ನಮಸ್ಕಾರ. ಪ್ರಭುಶಂಕರ್ ಅವರು ವಿಜಯನಗರ ರೋಟರಿಯಲ್ಲಿ ಟ್ರೆಷರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಚಿಕ್ಕ ಬಿಸ್ನೆಸ್ ಇದೆ. ರೋಟರಿಯಲ್ಲಿ ಅವರು ತಮ್ಮ ಕೆಲಸವನ್ನ ಮಾಡಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಜೊತೆನಲ್ಲಿ ಈಗ ತಾನೇ ಹೇಳಿದಂತಹ ಮಂತ್ರಿ ಸೆರೆನಿಟಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಏನಿದೆ ಅದರ ಜಾಯಿಂಟ್ ಟ್ರೆಷರರ್ ಆಗಿ ಸಹ ಕೆಲಸ ಮಾಡ್ತಾ ಇದ್ದಾರೆ. ಪ್ರಭುಶಂಕರ್ ಅವರು ವೇದಿಕೆ ಬರಬೇಕು ಅಂತ ಹೇಳ್ಬೋದು. ನಮ್ಮಲ್ಲೇ ಬಹಳ ಹಿರಿಯರಾದಂತವರು ಪ್ರಭುಶಂಕರ್ ಅವರು. ಶಶಿ ಮೇಡಮ್ ದಯವಿಟ್ಟು ಸ್ಟೇಜ್ ಮೇಲೆ ಬರೋದು. ಇಲ್ಲ ಬನ್ನಿ ಮೇಡಮ್. ಕರ್ನಾಟಕ ಸರ್ಕಾರದ ಅಧಿಕಾರಿ ಶಶಿ ಮೇಡಮ್ ಅವರು ಕೋಆಪರೇಟಿವ್ ಸೊಸೈಟಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.